ಇಂದು ಜಯಂತ್ಯೋತ್ಸವ ಕಾರ್ಯಕ್ರಮ. ಇದು ಒಬ್ಬ ಪುಣ್ಯ ಪುರುಷನ ಹುಟ್ಟುಹಬ್ಬದ ಕಾರ್ಯಕ್ರಮ. ಶತಶತಮಾನಗಳ ಹಿಂದೆ ಬಾಳಿದಂಥ ಪುಣ್ಯ ಪುರುಷನ ಹುಟ್ಟುಹಬ್ಬ ಇದು. ಆ ಪುಣ್ಯ ಪುರುಷನ ಹುಟ್ಟುಹಬ್ಬಕ್ಕೂ ನಾವು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡಿದ್ದೇವೆ. ಆ ಪುಣ್ಯ ಪುರುಷನ ಹುಟ್ಟುಹಬ್ಬಕ್ಕೂ ನಮ್ಮ ಹುಟ್ಟುಹಬ್ಬಕ್ಕೂ ಬಹಳ ವ್ಯತ್ಯಾಸ. ನಾವು ಒಂದು ಟೇಬಲ್ ಇಟ್ಟು ಕೇಕ್ ಇಟ್ಟು ಮೇಣದ ಬತ್ತಿಯ ದೀಪ ಹಚ್ಚಿದ ದೀಪ ಆರಿಸಿ ನಮ್ಮ ಹುಟ್ಟುಹಬ್ಬವನ್ನು ನಾವು ಆಚರಣೆ ಮಾಡಿದರೆ, ದೀಪವೇ ಇಲ್ಲದ ಗುಡಿಸಿದ ಮಕ್ಕಳ ಎದೆಯಲ್ಲಿ ಅಕ್ಷರದ ದೀಪ ಹಚ್ಚಲಿಕ್ಕೆ ಯಾರು ಪ್ರೇರಣೆಯಾಗಲ್ಲ ಅಂತ ಪುಣ್ಯ ಪುರುಷರು. ಇದು ಅರಮನೆಯನ್ನು ಕಟ್ಟಿದವರ ಹುಟ್ಟುಹಬ್ಬ ಅಲ್ಲ, ಬಡವರ ಮಕ್ಕಳಿಗೆ ಅರಿವಿನ ಮನೆಯನ್ನು ಕಟ್ಟಿಸಲಿಕ್ಕೆ ಪ್ರೇರಣೆಯಾದವರು. ಇದು ಅರಿವಿನ ಮನೆಗಳನ್ನು ಕಟ್ಟಿಸಲಿಕ್ಕೆ ಪ್ರೇರಣೆಯಾದವರು. ಅಂಥವರ ನೆನಪು ಇದು. ನಾವು ಕಾರ್ತಿಕ ಮಾಡುತ್ತೇವೆ, ದೇವರ ಮುಂದೆ ದೀಪ ಹಚ್ಚುತ್ತೇವೆ, ಹಚ್ಚಿದ ದೀಪ ಆರ್ತದೆ, ನಾವು ಹಚ್ಚಿದ ದೀಪ ಆರ್ತದೆ. ಆದರೆ ಅವರ ನೆನಪು, ಅವರ ಚರಿತ್ರೆ ಶತಶತಮಾನಗಳಿಂದ ಈ ನಾಡಿನ ಭಕ್ತರ ಎದೆಯಲ್ಲಿ ಇನ್ನೂ ಆರದೆ ಹೋಗಿದೆಯಲ್ಲ. ಅವರದು ನಿತ್ಯ ಕಾರ್ತಿಕೋತ್ಸವ ನಡೀತಾ ಇದೆ. ನಮ್ಮದು ಒಂದು ದಿನದ ಕಾರ್ತಿಕೋತ್ಸವ, ಅವರದು ನಿತ್ಯ ಕಾರ್ತಿಕೋತ್ಸವ. ಅಂತ ಪುಣ್ಯ ಪುರುಷನ ಜಯಂತ್ಯುತ್ಸವದ ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಇರುವ ಸುತ್ತೂರಿನ ಸನ್ನಿಧಿಯವರನ್ನು ಮೊದಲುಕೊಂಡು ಎಲ್ಲ ಪೂಜ್ಯರಲ್ಲಿ, ಹಿರಿಯರಲ್ಲಿ, ತಮ್ಮೆಲ್ಲರಲ್ಲಿ ಶರಣು ಶರಣ. ಈ ಬದುಕನ್ನು ಕುರಿತು ವಿಶ್ವದ ಶ್ರೇಷ್ಠ ಚಿಂತಕರು, ದಾರ್ಶನಿಕರು ಜೀವನದ ಬಗ್ಗೆ ಚಿಂತನೆ ಮಾಡಿ ಒಬ್ಬ ಸಾಮಾನ್ಯ ಜೀವನವನ್ನು ನೋಡುವುದಕ್ಕೂ ಒಬ್ಬ ದಾರ್ಶನಿಕ ಜೀವನವನ್ನು ನೋಡುವುದಕ್ಕೂ ವ್ಯತ್ಯಾಸ. ಮಾರ್ಕ್ ಟ್ವೇನ್ ಎನ್ನುವಂತಹ ಒಬ್ಬ ಪಾಶ್ಚಿಮಾತ್ಯ ಅಮೆರಿಕದ ಚಿಂತಕ, ಅವನ ಜೀವನವನ್ನು ಕುರಿತು ಸಂಶೋಧನೆ ಮಾಡಿ ಮನುಷ್ಯನ ಜೀವನದಲ್ಲಿ ಅವ ಎಷ್ಟು ವರ್ಷ ಆದರೂ ಬದುಕಿರಬಹುದು, ಆದರೆ ಅವನ ಜೀವನದಲ್ಲಿ ಕೇವಲ 2 ದಿನ ಬಹಳ ಮುಖ್ಯವಾದ ದಿನಗಳು. The 2 most important days in your life are: first is the day when you are born, and second is the day when you find out why. ಮಾರ್ಕ್ ಟ್ವೇನ್ನ ಮಾತು ಎಷ್ಟು ಸುಂದರ ಅಂದರೆ, ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಅವ ಎಷ್ಟು ವರ್ಷ ಬದುಕೇನ ಅನ್ನೋದು ಮುಖ್ಯ ಅಲ್ಲ. ಅವನ ಜೀವನದ 2 ಪ್ರಮುಖ ಘಟನೆಗಳು ಅಂದ್ರೆ, ಒಂದನೇದು ಆ ವ್ಯಕ್ತಿ ತಾಯಿಯ ಗರ್ಭದಿಂದ ಈ ಭೂಮಿಗೆ ಬಂದಿದ್ದು ಹುಟ್ಟಿದ ದಿವಸ, ಇದು ಒಂದನೇದು. 2ನೇದ್ದು ಅವನಿಗೆ ಈ ಭೂಮಿಯ ಮೇಲೆ ಭಗವಂತ ನನಗೆ ಯಾಕೆ ಕಳಿಸ್ತ ಅನ್ನೋದಕ್ಕೆ ಎಲ್ಲ ಬರ್ತೈತಲ್ಲ, ಅದು 2ನೇ ವಿಶೇಷತೆ. 1ನೇದ್ದು ಆತ ಹುಟ್ಟಿದ ದಿವಸ, ತಾಯಿಯ ಗರ್ಭದಿಂದ ಭೂಮಿಗೆ ಬಂದನಲ್ಲ, ಅದು ವಿಶೇಷ. ಯಾಕೆ ಒಬ್ಬ ವ್ಯಕ್ತಿ ಹುಟ್ಟಿದ್ದು ಅಷ್ಟು ವಿಶೇಷ ಆಗ್ತದೆ ಅಂದ್ರೆ, ಒಬ್ಬ ವ್ಯಕ್ತಿಯ ದೇಹ ಇದು ರಚನೆ ಆಗಿದ್ದು ಪಂಚಭೂತಗಳಿಂದ: ಮಣ್ಣು, ನೀರು, ಗಾಳಿ, ಬೆಳಕು, ವೈದ್ಯ. ಇದೆಲ್ಲವೂ ಜಡ ಇದೆ. ಪಂಚಭೂತಗಳು ಜಡ ಅದಾವಲ್ಲ, ಈ ಜಡಗಳು ಒಂದು ಜೀವ ಚೈತನ್ಯ ಉತ್ಪತ್ತಿ ಆಯ್ತಲ್ಲ, ಇದು ಅದ್ಭುತ ಅಂತ ಕನ್ನಲ್ಲ. ಅದಕ್ಕಾಗಿ ಇದು ಬಹಳ ಮುಖ್ಯವಾದ ದಿನ. ಆತ ತಾಯಿಯ ಗರ್ಭದಿಂದ ಭೂಮಿ
ಎರಡನೇದು, ಭಗವಂತ ನನಗೆ ಭೂಮಿಗೆ ಕಳಿಸಿದ್ನಲ್ಲ, ಯಾಕೆ ಕಳಿಸ್ದ ಅನ್ನುವ ಪ್ರಶ್ನೆ ಯಾವಾಗ ನಾವು ತೆರೆಯೊಳಗೆ ಬರ್ತೈತಿಲ್ಲ, ಅದು ಬಹಳ ಎರಡನೇ ಮುಖ್ಯವಾದ ದಿನ. ಬರ್ಬೇಕಲ್ಲ, ದೇವರು ಯಾಕೆ ನಮಗೆ ಭೂಮಿಗೆ ಕಳಿಸ್ದ ಅನ್ನೋದು ಮುಖ್ಯ ಅಲ್ಲ, ವಿಚಾರ ಮಾಡಬೇಕಲ್ಲ. ನಾವೆಲ್ಲರೂ ಪ್ರಶ್ನೆ ಮಾಡ್ತೀವಿ, ಒಬ್ಬ ಉದ್ಯೋಗಿ ಆಗಿರ್ಲಿ, ಒಬ್ಬ ನೌಕರಿದಾರನಾಗಿರ್ಲಿ, ಒಬ್ಬ ಒಕ್ಕಲ್ತನ ಮಾಡೋನಾಗಿರ್ಲಿ, ಕೇಳಿ ಅವ್ರು ಎಲ್ಲಿಗೆ ಹೋಗ್ತೀವಿ ಅಂತ ಹೇಳ್ತಾರೆ. ನೀ ಎಲ್ಲಿ ಹೊಂಟಿ ಅಂದ್ರೆ ಹೊಲಕ್ಕೆ ಹೊಂಟಿವಿ ಅಂತ ಹೇಳ್ತಾರೆ, ಆಫೀಸ್ ಹೋಗ್ತೀವಿ ಅಂತ ಹೇಳ್ತಾರ, ಅಂಗಡಿಗೆ ಹೋಗ್ತೀವಿ ಅಂತ ಹೇಳ್ತಾರೆ. ಯಾಕೆ ಹೊಂಟಿ ಅಂತ ಪ್ರಶ್ನೆ ಮಾಡಿದ್ರೆ ಅವ್ರು ಹೇಳೋದೇನಂದ್ರೆ ಹೊಟ್ಟೆ ಐತಿಲ್ರಿ. ಯಾಕೆ ಹೊಂಟಿ ಅಂತ ಕೇಳಿದ್ರೆ ಹೇಳೋದು ಹೊಟ್ಟೆ ಐತಿಲ್ರಿ. ಅಲ್ಲ, ಯಾರಿಗೆ ಹೊಟ್ಟಿಲ್ಲ ಹೇಳು? ಆನೆ ಅಂತ ಆನೆಗೆ ದೇವರು 10x10 ಫೀಟ್ ಹೊಟ್ಟಿ ಕೊಟ್ಟನ. 10 ಫೀಟ್ ಬೈ 10 ಫೀಟ್ ಹೊಟ್ಟಿ ಇರುವಂತ ಆನೆ ಬಹಳ ಚಿಂತೆ ಮಾಡಿಲ್ಲ. ಅರ್ಧ ಫೀಟ್ ಹೊಟ್ಟಿ ಇರುವಂತ ಮನುಷ್ಯ ಎಷ್ಟು ಮುಂದಿನ ವಿಚಾರ ಮಾಡಕತ್ತಾನಲ್ಲ. ಮಾಡ್ಬೇಕಲ್ರಿ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅಂತಿರ್ತಾನೆ. ನಮ್ಮ ಮನೆಯೊಳಗೆ ಕಟ್ಟಿದ ಯಾವ ಆಕಳ ಎಮ್ಮೆ ತನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಬೇಕಂತ ಬಡವಿ ಹೊಟ್ಟೆ ಯಾವ ಸತ್ತಿಲ್ಲ. ಮನುಷ್ಯ ಒಬ್ಬನ ಬಹಳ ಇದ್ರ ಬಗ್ಗೆ ವಿಚಾರ ಮಾಡಿ. ಆದ್ರೂ ಓಡ್ತಾನಲ್ಲ, ಎಲ್ಲಿ ಓಡಾಕತ್ತಾನೆ? ಎಲ್ಲ ವ್ಯಕ್ತಿಗಳ ಒಂದು ಜೀವನದ ಉದ್ದೇಶ ಏನು ಅಂದ್ರೆ, ಐ ವಾಂಟ್ ಟು ಬಿಕಮ್ ಸಕ್ಸಸ್ಫುಲ್. ನಾನೊಬ್ಬ ಯಶಸ್ವಿ ಮನುಷ್ಯನಾಗಬೇಕು. ಹಾಗಾದ್ರೆ ಯಶಸ್ಸು ಅಂದ್ರೆ ಏನು? ಏನು ಪಡೆದ್ರೆ ಮನುಷ್ಯ ಯಶಸ್ಸು ಪಡೆದಂಗಾಗ್ತದೆ? ಅವ ಯಾವಾಗ ಸಕ್ಸಸ್ಫುಲ್ ಮನುಷ್ಯ ಅನಿಸ್ಕೊಳ್ತಾನೆ? ತಾಯಿ ಮಗನಿಗೆ ಮೊದಲು ಶಾಲೆಗೆ ಕಳಿಸಿದ ದಿವಸ ಹೇಳೋ ಮೊದಲ ಮಂತ್ರ ಅಂದ್ರೆ, ನೀ ಫಸ್ಟ್ ರ್ಯಾಂಕ್ ಬರ್ಬೇಕು, ನೀ ಫಸ್ಟ್ ಬರ್ಬೇಕು ಅಂದ್ರೆ ತಾಯಿ ಮೊದಲನೇ ದಿವಸ ಕಲಿಸಿದ ಮಾತ್ರ ಉಳಿದವ್ರು ಏನಾಗ್ಬೇಕು, ನೀ ಮುಂದೆ ಬರ್ಬೇಕು. ಸಂಘರ್ಷ ಅವನಿಗೆ ಮೊದಲನೇ ದಿವಸ ಕಲಿಸಿಡತ್ತ. ಅಂದ್ರೆ ಒಂದು ಶಾಲೆಯಲ್ಲಿ ಫಸ್ಟ್ ರ್ಯಾಂಕ್ ಬಂದವನಷ್ಟೇ ಯಶಸ್ವಿ ಪುರುಷ ಅನ್ನೋದಾದ್ರ, ಮತ್ತು ಶಾಲೆಯೊಳಗೆ ಉಳಿದವರೆಲ್ಲ ಅವನೇನು ಅಯಶಸ್ವಿಗಳೇನು ಹಾಗಾದ್ರೆ? ಓದಿ ದೊಡ್ಡ ಆಫೀಸರ್ ಆದವರು ಅಷ್ಟೇ ಸಕ್ಸಸ್ಫುಲ್ ಅನ್ನೋದಾದ್ರೆ, ಅವರನ್ನು ದೊಡ್ಡ ಆಫೀಸರ್ ಮಾಡಿದ ಅವ್ರ ಅಪ್ಪ ಒಕ್ಕಲ್ತನ ಮಾಡ್ತಾನಲ್ಲ, ಹಾಗಾದ್ರೆ ಅಯಶಸ್ವಿ ಮನುಷ್ಯ ಅನ್ಲಿಕ್ಕೆ ಆಗ್ತೈತಿ? ಯಾರು ಯಶಸ್ವಿ ಪುರುಷ ಅನ್ಲಿಕ್ಕೆ ಸಾಧ್ಯ ಇದೆ ಹೇಳಿ? ಈಗೊಂದು ಗಿಡದ ಟೊಂಗೆಗೆ 2 ಹಣ್ಣು ಬಿಟ್ಟಿರ್ತಾವ. ಒಂದು ಕಾಯಿ ಇರ್ತದೆ, ಒಂದು ಹಣ್ಣಾಗಿರ್ತದೆ. ಒಂದೇ ಗಿಡದ ಟೊಂಗೆಗೆ 2, ಒಂದು ಕಾಯಿ ಒಂದು ಹಣ್ಣು ಇರ್ತದೆ. ಹಣ್ಣಾಗಿದ್ದು ಯಶಸ್ವಿ ಹಣ್ಣು, ಕಾಯಿ ಇದ್ದಿದ್ದು ಅಯಶಸ್ವಿ ಹಣ್ಣು ಅಂತ ಹೇಳಲಿಕ್ಕೆ ಆಗ್ತದೇನು? ಹಾಗಾದ್ರೆ ಸಕ್ಸಸ್ ಅನ್ನೋದು ಯಾವುದ್ರ ಮೇಲೆ ತಳಿಬೇಕು ಮನುಷ್ಯ? ಹೂ ಇಸ್ ಸಕ್ಸಸ್ಫುಲ್? ನಾವೇನ್ ಹೇಳ್ತೀವಿ ಸಾಮಾನ್ಯವಾಗಿ? ಇಲ್ಲ, ಒಬ್ಬ ಬೆಗ್ಗರ್, ಭಿಕ್ಷುಕ ಒಂದು ದೇಶದ ಸಾಮ್ರಾಟ ಆಗುವುದು ಸಕ್ಸಸ್ ಅಂತ ನಾವು ಕರೆದ್ರೆ, ಒಬ್ಬ ಸಾಮಾನ್ಯ ಭಿಕ್ಷುಕ ಒಂದು ದೇಶದ ಸಾಮ್ರಾಟನಾಗುವುದು ಯಶಸ್ಸು ಅನ್ನೋದು ಕರೆದ್ರೆ, ಒಂದು ದೇಶದ ಸಾಮ್ರಾಟನಿದ್ದಂತ ಬುದ್ಧ ಭಿಕ್ಷು ಆಗಲ್ಲ, ಹಾಗಾದ್ರೆ ಯಶಸ್ಸು ಅಂತ ಕರೀಲಿಕ್ಕೆ ಆಗ್ತದೇನೋ? ವಿಜಯಪತ್ ಸಿಂಘಾನಿಯಾ ಅಂತಿದ್ರು, ನೀವು ಹೆಸರು ಕೇಳಿರ್ಬೇಕು. ರೆಮೆಂಡ್ ಗ್ರೂಪ್ ಚೇರ್ಮನ್ ಇದ್ರು. ಈ ರೆಮೆಂಡ್ ಗ್ರೂಪ್ ರೀಸೆಂಟ್ ವಿಜಯಪತ್ ಸಿಂಘಾನಿಯಾ ಈ ರೆಮೆಂಡ್ ಗ್ರೂಪ್ ಚೇರ್ಮನ್ ಇದ್ರು. ಅವರು ಭಾರತದ ಅತ್ಯಂತ ಶ್ರೀಮಂತರ ಸಾಲಿನಲ್ಲಿ ಬರುವಂತಹ ವ್ಯಕ್ತಿ. ಅವರಿಗೆ ಲೈಫ್ ಟೈಮ್ ಅವಾರ್ಡ್ ಸಿಕ್ಕು. ಪ್ರಶಸ್ತಿಗಳಿಗೆ ಕೊರತಿರ್ಲಿಲ್ಲ, ಶ್ರೀಮಂತಿಗೆ ಕೊರತಿರ್ಲಿಲ್ಲ, ಮನೆಯಲ್ಲಿ ವೆಹಿಕಲ್ಗಳು ಯಾವುದು ಕೊರತಿಲ್ಲ. ಮಕ್ಕಳೆಲ್ಲ ಕಸಿಕೊಂಡು ಕೊನೆಗೆ ಒಂದು 2 ಬೆಡ್ರೂಮ್ ಅಪಾರ್ಟ್ಮೆಂಟ್ ಒಳಗಿದ್ರು. ಹಾಗಿದ್ದಂತ ವಿಜಯಪತಿ ಸಿಂಘಾನಿಯಾ ಯಾರು ದೇಶದ ಅತ್ಯಂತ ಶ್ರೀಮಂತ ವ್ಯಕ್ತಿ ಅಂತಿದ್ರು, ಯಾರಿಗೆ ಎಲ್ಲ ಲೈಫ್ ಟೈಮ್ ಅವಾರ್ಡ್ ಸಿಕ್ಕಿದ್ವು, ಅಂತ ವ್ಯಕ್ತಿ ಒಂದು ಆಟೋಬಯೋಗ್ರಫಿ ಬರೀತಾನೆ, ಇನ್ಕಂಪ್ಲೀಟೆಡ್ ಲೈಫ್. ಅಂದ್ರೆ ಎಲ್ಲಾ ಸಂಪತ್ತಿದ್ದು, ಅಧಿಕಾರ ಇದ್ದು, ಪದವಿ ಪುರಸ್ಕಾರಗಳು ಇದ್ದಾಗೂ ಸಹಿತ, ಇಫ್ ದಿಸ್ ಲೈಫ್ ಇಸ್ ಇನ್ಕಂಪ್ಲೀಟ್, ದೆನ್ ವಾಟ್ ಮೇಕ್ಸ್ ದಿಸ್ ಲೈಫ್ ಕಂಪ್ಲೀಟ್? ಎಲ್ಲಾ ಇದ್ದವನು ಸಹಿತ ಈ ಜೀವನ ಇನ್ನು ಕಂಪ್ಲೀಟ್ ಅಂದ್ರೆ, ಈ ಜೀವನವನ್ನು ಕಂಪ್ಲೀಟ್ ಮಾಡೋದು ಯಾರು?
ಏನಿದ್ರೆ ಜೀವನ ಪರಿಪೂರ್ಣ ಆಗ್ತದೆ. ರತನ್ ಟಾಟಾ ಅವರು ಒಂದು ಚಲೋ ಮಾತು ಬರೀತಾರೆ. ಒಂದವರು ಬಿಸಿನೆಸ್ ಸ್ಕೂಲ್ ಹೋಗಿದ್ರು. ಅವ್ರು ಹೇಳ್ತಾರೆ, ಯಾರಿಗೆ ಯಶಸ್ವಿ ಮನುಷ್ಯ ಆಗಬೇಕು, ಯಾರಿಗೆ ಸಕ್ಸಸ್ಫುಲ್ ಮನುಷ್ಯ ಆಗಬೇಕು ಅಂದ್ರೆ, ಯುವರ್ ಸಕ್ಸಸ್ ಇಸ್ ನಾಟ್ ಕೌಂಟೆಡ್ ಬೈ ದಿ ಬ್ಯಾಂಕ್ ಬ್ಯಾಲೆನ್ಸ್. ಬ್ಯಾಂಕಿನೊಳಗೆ ನಿನ್ನ ಹಣ ಎಷ್ಟೈತಿ ಅನ್ನೋದ್ರ ಮೇಲೆ ನಿನ್ನ ಸಕ್ಸಸ್ ಕೌಂಟ್ ಆಗೋದಿಲ್ಲ. ನಿನ್ನ ಹೆಸರಲ್ಲಿ ಎಷ್ಟು ಪ್ರಾಪರ್ಟಿ ಅದಾವ ಅನ್ನೋದ್ರ ಮೇಲೆ ನಿನ್ನ ಸಕ್ಸಸ್ ಕೌಂಟ್ ಆಗೋದಿಲ್ಲ. ಮತ್ತು ಸೋಷಿಯಲ್ ಮೀಡಿಯಾದೊಳಗೆ ನೀ ಎಷ್ಟು ಮಂದಿ ಫಾಲೋವರ್ಸ್ ಇರದೆ ಫ್ರೆಂಡ್ಸ್ ಅದಾರ ಅನ್ನೋದ್ರ ಮೇಲೆನೂ ನಿನ್ನ ಯಶಸ್ಸು ಕೌಂಟ್ ಆಗೋದಿಲ್ಲ. ನಿಜವಾದ ಯಶಸ್ವಿ ಪುರುಷ ಯಾರು ಅಂದ್ರೆ, ಯಾರ ಎದೆಯೊಳಗೆ ಸಂತೋಷ ಐತಲ್ಲ ಅವ ಭೂಮಿಯ ಮೇಲೆ ನಿಜವಾದ ಯಶಸ್ವಿ ಪುರುಷ. ಯಾರು ಎದಾಗ ಸಂತೋಷ ಐತಿ, ತನ್ನ ಹತ್ತಿರ ಬಂದವರಿಗೆಲ್ಲ ಸಂತೋಷ ಹಂಚತಾನಲ್ಲ, ಅವ ನಿಜವಾದ ಯಶಸ್ವಿ ಪುರುಷ. ಇದೊಂದು ಮನಿ ಇದೆ. ನೀವು ಒಬ್ಬ ಶ್ರೀಮಂತ ಬಹಳ ದೊಡ್ಡ ಮನೆ ಕಟ್ಟಿಸಿರ್ಬೋದು, ಒಂದು 40-50 ಲಕ್ಷ ರೂಪಾಯಿ ಕೊಟ್ಟು ಮನೆ ಕಟ್ಟಿದ್ರು ಸಹಿತ ಆ ಮನೆಯೊಳಗೆ ನೀವು ಎಷ್ಟ ಸಾಮಾನು ತಂದಿಡು, ಒಂದ್ 20-30 ಲಕ್ಷ ರೂಪಾಯಿ ಕೊಟ್ಟು ಸೋಫಾ ಸೆಟ್, ಟಿವಿ ಎಲ್ಲ ತಂದಿಡು, ಆದ್ರೂ ಮನೆ ಖಾಲಿ ಖಾಲಿ ಉಳಿತದೆ. ನೀವು 50 ಲಕ್ಷ ರೂಪಾಯಿ ಕೊಟ್ಟು ಮನೆ ಕಟ್ಟಿ 25-30 ಲಕ್ಷ ರೂಪಾಯಿ ಕೊಟ್ಟು ಸೋಫಾ ಸೆಟ್ ಸಾಮಾನು ಎಲ್ಲ ತಂದಿಟ್ಟರು ಮನೆ ತುಂಬುವುದಿಲ್ಲ. ಮನೆ ತುಂಬಬೇಕಾದ್ರೆ ಸಾಮಾನುಗಳು ಬೇಕಿಲ್ಲ. ನೀವು ಸುಮ್ಮನೆ 1 ರೂಪಾಯಿ ಕೊಟ್ಟು ತಂದ ಮಣ್ಣಿನ ಕೊಳತೆಯ ದೀಪ ಹಚ್ಚಿದ ಬೆಳಕು ಮನೆ ತುಂಬುತ್ತದೆ ಹೊರತು ಸಾಮಾನು ಮನೆ ತುಂಬುತ್ತದೆ. ಹಾಗೆ ವ್ಯಕ್ತಿಗೆ ಸಂಪತ್ತು ಅವನ ಜೀವನ ತುಂಬುವುದಿಲ್ಲ, ಅವನ ಎದೆಯೊಳಗಿರುವ ಸಂತೋಷ ಅವನ ಜೀವನವನ್ನು ತುಂಬ. ಯಾರಿಗೆ ಇಚ್ಛೆ ಇಲ್ಲ ಹೇಳಿ? ನಾವೆಲ್ಲರೂ ಸಂತೋಷವಾಗಿರಬೇಕಂತ ಎಲ್ಲರೂ ಅಪೇಕ್ಷೆ ಪಡ್ತೀವಿ. ಯಾರು ಅಪೇಕ್ಷೆ ಪಡೋದು? ನಮ್ಮೆಲ್ಲರ ಅಪೇಕ್ಷೆಯೂ ಸಹಿತ ನಾವು ಸಂತೋಷವಾಗಿರ್ಬೇಕಂತೀವಿ. ನಮ್ಮ ಅಪೇಕ್ಷೆ ಯಾರಿಗೂ ಸಹಿತ ನಾವು ದುಃಖಿಯಾಗಿರ್ಬೇಕಂತಿದ್ರೆ, ಮತ್ತೆ ಎಲ್ಲರೂ ಸಂತೋಷವಾಗಿರ್ಬೇಕಂತ ಅಪೇಕ್ಷೆ ಪಡ್ತೀವಿ. ನಾವು ದುಃಖಿಯಾಗಿದ್ದು ಸಹಿತ ಸಂತೋಷವೇ, ಆದ್ರೆ ನಮ್ಗೆ ಭೇಟಿಯಾಗಿದ್ದೆಲ್ಲ ದುಃಖನೇ. ಯಾಕೆ ಮನುಷ್ಯ ಸಂತೋಷವನ್ನು ಬಯಸಿದ್ರು ಸಹಿತ ದುಃಖಿ ಆಗಾದ ಮನುಷ್ಯ? ನಾವೆಲ್ಲ ಹೇಳ್ತೀವಿ, ನಮ್ಗೆ ಬಹಳ ಟೆನ್ಷನ್ ಆಗಿದ್ದೀವಿ, ನಮ್ಗೆ ಬಹಳ ಡಿಪ್ರೆಷನ್ ಐತಿ, ಹೊರಗ ವೆಲ್ ಡ್ರೆಸ್ಡ್, ಒಳಗ ಡಿಪ್ರೆಸ್ಡ್. ಎದಕ್ಕೆ ಮನುಷ್ಯನಿಗೆ ಡಿಪ್ರೆಷನ್ ಬಂತು? ಯಾಕೆ ಭಯ ಆಯ್ತು? ಯಾಕೆ ಆಂಗ್ಸೈಟಿ ಶುರುವಾಯಿತು? ಮನುಷ್ಯನಿಗೆ ಯಾಕೆ ಚಿಂತೆ ಶುರುವಾಯಿತು? ಯಾಕೆ ದುಃಖ ಬಂತು ಅಂದ್ರೆ, there is a conflict between my will and the will of the nature. ಇಲ್ಲೊಂದು ಯುದ್ಧ ಇದೆ, ನನ್ನ ಇಚ್ಛೆ ಮತ್ತು ದೈವೇಚ್ಛೆ, ನನ್ನ ಇಚ್ಛೆ ಮತ್ತು ನಿಸರ್ಗದ ಇಚ್ಛೆಯ ಮಧ್ಯೆ ಒಂದು ಯುದ್ಧ ನಡೀತದೆ. ಮನುಷ್ಯ ಯಾಕೆ ದುಃಖಿಯಾದ ಅಂದ್ರೆ, ನಮ್ಮೆಲ್ಲರ ಅಪೇಕ್ಷೆ ಏನು ಅಂದ್ರೆ ನಾವು ಅನ್ಕೊಂಡಂಗ ನಡಿಬೇಕೆಲ್ಲ ಅಂತ. ನಮ್ಮೆಲ್ಲರ ಅಪೇಕ್ಷೆ ಏನು ಅಂದ್ರೆ ನನ್ನ ಇಚ್ಛೆಯಂತೆ ಜಗತ್ತು ನಡಿಬೇಕು ಅಂತ, ನನ್ನ ಇಚ್ಛೆಯಂತೆ ಎಲ್ಲವೂ ನಡಿಬೇಕು ಅಂತ ನಾ ಅಂತೀನಿ. ಆದ್ರೆ ನಿಸರ್ಗದ ಇಚ್ಛೆ ಹಾಗಿಲ್ಲ. ನಿಸರ್ಗದ ಇಚ್ಛೆಯಿಂದ ನಾನು ನಡಿಬೇಕಾಗ್ತೈತಿ. ನಿಸರ್ಗದ ಇಚ್ಛೆಗೆ ಹೊಂದಿಕೊಂಡು ನನ್ನ ಬದುಕನ್ನು ಕಟ್ಕೋಬೇಕಾಗ್ತದೆ. ನಮ್ಮೆಲ್ಲರ ಇಚ್ಛೆ ಏನು? ನಮಗೆ ಯಾಕೆ ದುಃಖ ಆಯ್ತು ಅಂದ್ರೆ, ನಮ್ಮೆಲ್ಲರ ಅಪೇಕ್ಷೆ ಏನು ಅಂದ್ರೆ, ನಮ್ಮ ಶರೀರ ಸೊರಗಬಾರ್ದು, ನಮ್ಮ ಸಂಪತ್ತು ಕರಗಬಾರ್ದು, ನಮ್ಮ ಸಂಬಂಧಗಳು ಮುರಿಬಾರ್ದು, ನಮ್ಮ ಮನೆಯಾಗ ಯಾರಿಗೆ ಸಾವು ಬರಬಾರ್ದು. ಇದು ನಮ್ಮ ಇಚ್ಛೆ. ಆದ್ರೆ ನಿಸರ್ಗದ ಇಚ್ಛೆ ಹಿಂಗೈತೇನು? ಶರೀರ ಅಂದ ಮೇಲೆ ಸೊರಗುವುದೇ, ಸಂಪತ್ತಂದ ಮೇಲೆ ಕರಗುವುದೇ, ಸಂಬಂಧಗಳು ಬಂದವಂದ ಮೇಲೆ ಮುರಿಯುವುದೇ, ಸಾವು ಹುಟ್ಟಿವಂದ ಮೇಲೆ ಸಾವು ಬರುವುದೇ. ಈ ಸತ್ಯವನ್ನು ಒಪ್ಪಿಕೊಂಡು ಬದುಕಿದ್ರೆ ದುಃಖ ಇಲ್ಲ. ಈ ಸತ್ಯವನ್ನು ಒಪ್ಪಿಕೊಂಡು ಬದುಕಲಿಲ್ಲ ಅಂದ್ರೆ ದುಃಖ ಶುರುವಾಗ್ತದೆ ಮನುಷ್ಯ. ಇದು ನಮ್ಮ ಇಚ್ಛೆ ಐತಿ. ಏನೈತಿ? ನಮ್ಮ ಶರೀರ ಸೊರಗಬಾರ್ದು ಅಂತೀವಿ. ನಾವು ಯಾರ್ಯಾರ ಅಪೇಕ್ಷೆ ಪಡ್ತೀವಿ ಅಂತೀವಿ. ಅಂತೀವಿ ನಮ್ಮ ಇಚ್ಛೆ ಏನೈತಿ ಅಂದ್ರೆ, ನಮ್ಮ ಮುಖದ ಮೇಲೆ ರಿಂಕಲ್ ಬೀಳಬಾರ್ದು, ನಮ್ಗೆ ಯಾರು ಅಂಕಲ್ ಅನ್ನಬಾರ್ದು. ಇದು ನಮ್ಮ ಇಚ್ಛೆ. ರಿಂಕಲ್ ಬೀಳಬಾರ್ದು, ಅಂಕಲ್ ಅನ್ನಬಾರ್ದು. ಅಂದ್ರೆ ಇವು ಏನೋ ಟ್ವಿಂಕಲ್ ಟ್ವಿಂಕಲ್ ಹಾಡ್ಕೊಂತ ಓಡಿ ಅಡ್ಡಾಡ್ಬೇಕ. ನಮ್ಮ ಇಚ್ಛೆ ಐತಿ, ಮುಖದ ಮೇಲೆ ರಿಂಕಲ್ ಬೀಳಬಾರ್ದು, ಅಂಕಲ್ ಅನ್ನಬಾರ್ದು ಅಂತ. ಆದ್ರೆ ದೇಹ ಕೇಳ್ತೈತೆ, ಒಂದು ದಿವಸ ಬರವಲ್ಲ ರಿಂಕಲ್ ಬರುದು.
ಈಗ ನಾ ಅಂತಿರ್ತೀನಿ, ನನಗೆ ಒಟ್ಟು ಬೆಳೆ ಕೂದಲು ಬರಬಾರದು ಅಂತ ನಾವು ಅಪೇಕ್ಷೆ ಪಡ್ತೀವಿ. ಸಾಧ್ಯತೆ ಏನು? ಬೆಳೆ ಕೂದಲು ಬರವಲ್ಲ, ವಯಸ್ಸಾದ ಮೇಲೆ ಹಂಗೆ ಇರ್ತೈತೆ ಏನು? ಈಗ ನೀವು ಊಟ ಮಾಡ್ತೀರಿ, ಊಟ ಮಾಡುವಾಗ ಮೊದಲು ಏನ್ ಹೇಳುತ್ತೀರಿ? ಹೋಳಿಗೆ ಉಣ್ತೀರಿ, ಆಮೇಲೆ ಮುದ್ದೆ ಉಣ್ತೀರಿ, ಅಥವಾ ನಿಮ್ ಕಡೆ ಸ್ವೀಟ್ ಉಣ್ತೀರಿ, ಮನೆಗೆ ಏನ್ ಉಣ್ತೀರಿ? ಅನ್ನ ಉಣ್ತೀರಿ. ಆಮೇಲೆ ಹೆಂಗಿರ್ತೈತಿ? ಬೆಳ್ಳಗಿರ್ತೈತಿ. ಅಂದ್ರೆ ಬೆಳೆ ಅನ್ನ ಉಣ್ಣಾಕತ್ತಾನಂದ್ರ ಊಟ ಮುಗ್ಯಾಕ ಬಂದೈತೆ ಅಂತ ತಿಳ್ಕೊಬೇಕು. ತಿರ್ಯಾಗಿ ಬೆಳೆ ಕೂದಲು ಬಂದಾವಂದ್ರೆ ಜೀವನದ ಮೇಲೆ ಮುಗ್ಯಾಕ ಬಂದೈತೆ ಅಂತ ತಿಳ್ಕೊಬೇಕು. ಶರೀರ ಅಂದ ಮೇಲೆ ಸ್ವರ್ಗವದೇ ಸತ್ಯ ತಿಳ್ಕೊಂಡು ಬದುಕುವುದಿಲ್ಲ ಅಷ್ಟೇ ಮನುಷ್ಯ. ನಾ ಈ ಶರೀರ ಸ್ವರ್ಗಬಾರದು ಅಂತ ಏನು ಅನ್ನ ಉಣ್ಣಕತ್ತೀನಲ್ಲ, ಅನ್ನ ಉಣ್ತೀನಿ. ಈ ಶರೀರ ಸ್ವರ್ಗಬಾರದು ಅಂತ ಗುಳಿಗೆ ತಗೊಂತೀನಿ. ಯಾವ ಅನ್ನ ಉಂಡು ಈ ಶರೀರ ಸ್ವರ್ಗಬಾರದು ಅಂತ ನಾ ಅಪೇಕ್ಷೆ ಪಡ್ತೀನಿ, ಯಾವ ಗುಳಿಗೆ ತಗೊಂಡ್ರೆ ನಾ ಈ ದೇಹ ಸ್ವರ್ಗಬಾರದು ಅಂತ ಅಪೇಕ್ಷೆ ಪಡ್ತೀನಲ್ಲ, ನಾ ಉಣ್ಣುವ ಅನ್ನವೇ ಅಳಿಸ್ತೈತಿ. ತೆಗೆದುಕೊಳ್ಳುವ ಗುಳಿಗೆಗೆ ಎಕ್ಸ್ಪೈರಿ ಡೇಟ್ ಐತಿ. ಎಕ್ಸ್ಪೈರಿ ಆಗುವ ಡೇಟಿಗೆ ಗುಳಿಗೆ ತಗೊಂಡು ಹಳಸುವ ಅನ್ನ ಒಂದು ಶರೀರ ಸ್ವರ್ಗಬಾರದು ಅನ್ನೋದು ಸಾಧ್ಯ ಇಲ್ಲ. ಶರೀರದ ಮೇಲೆ ಸ್ವರ್ಗವುದೇ, ನೀವು ಒಪ್ಕೋಬೇಕು ಮನುಷ್ಯ. ಶರೀರ ಸ್ವರ್ಗುವುದೇ, ಸಂಪತ್ತು ಕರಗುವುದೇ. ಯಾರ ಸಂಪತ್ತು ಸಹಿತ ಈ ಭೂಮಿ ಮೇಲೆ ಸ್ಥಿರವಾಗಿ ಉಳಿದಿಲ್ಲ. ಅಲೆಕ್ಸಾಂಡರ್ನಂತ ಮಹಾರಾಜ ಈ ಜಗತ್ತನ್ನು ಗೆದಿಲಿಕ್ಕೆ ಏನೋ ಉಳಿದಿರಲಿಲ್ಲ ಅವನಿಗೆ. ಅಂಥ ದೊಡ್ಡ ಸಾಮ್ರಾಟ ಅವ ಹೋಗುವಾಗ ಅವ ಹೇಳಿದ ಮಾತೇನು ಅಂದ್ರೆ, ಐ ಆಮ್ ಎ ಪೂರ್ ಕಿಂಗ್ ಆಫ್ ರಿಚ್ ಕಿಂಗ್ಡಮ್. ಐ ಆಮ್ ಎ ಪೂರ್ ಕಿಂಗ್ ಆಫ್ ರಿಚ್ ಕಿಂಗ್ಡಮ್. ಯಾಕಂದ್ರೆ ಈ ಭೂಮಿಯನ್ನು ಬಿಟ್ಟು ಹೋಗುವಾಗ ಬಡವನು ಬಡವನಾಗಿನೇ ಸಾಯಬೇಕು, ಶ್ರೀಮಂತನು ಸಹಿತ ಬಡವನಾಗಿ ಸಾಯಬೇಕು. ಇದು ಜಗತ್ತಿನ ಸತ್ಯ. ಇದನ್ನ ಅರ್ಥ ಮಾಡ್ಕೋಬೇಕು. ಯಾರು ಕಾಯಲು ಸಂಪತ್ತು ಅದಾವ ಹೇಳಿ? ಎಲ್ಲರ ಸಂಪತ್ತುಗಳು ಕರಗುವುದಲ್ಲ. ಯಾರ ಸಂಪತ್ತು ಉಳಿತದೆ ಹೇಳಿ? ನಾವು ಅಂತೀವಿ ಖರೆ, ನಮ್ಮ ಅಪೇಕ್ಷೆ ಏನು? ನಮ್ಮ ಸಂಪತ್ತು ಶ್ರೀಮಂತಿಕೆ ಹೋಗಬಾರ್ದು. ನಾವು ದೇವರಿಗೆ ಬೇಡಿಕೊಂಡಿದ್ದೇನು? ಗುಡಿಗೆ ಹೋಗಿ ಸಂಕಲ್ಪ ಮಾಡ್ತೀರಿ, ಪೂಜಾ ಮಾಡ್ತೀರಿ, ಅಭಿಷೇಕ ಮಾಡಿಸ್ತೀರಲ್ಲ ಗುಡಿಗಳಿಗೆ ಹೋಗಿ. ಸಂಕಲ್ಪ ಅಂತ ಮಾಡ್ತಾರಲ್ಲ, ಕೈಯಾಗ ಪತ್ರಿಕೆ ಕೊಟ್ಟು ಅಕ್ಷತೆ ಕೊಟ್ಟು ಅವ್ರು ಹೇಳಿಸ್ತಿರ್ತಾರೆ. ಧನ ಕನಕ ಪುತ್ರ ಪೌತ್ರಾಭಿವೃದ್ಧಿ ರಸ್ತು ಅಂತ ಹೇಳಿಸ್ತಿರ್ತಾರೆ. ಏನು ಸಂಕಲ್ಪ ಏನು ಹೇಳ್ತಿರ್ತಾರಂದ್ರ, ಧನ ಕನಕ ಪುತ್ರ ಪೌತ್ರಾಭಿವೃದ್ಧಿ ರಸ್ತು. ಅವ ಗುಡಿಯಾಗ ಹೋಗಿ ಸಂಕಲ್ಪ ಏನ್ ಮಾಡಕತ್ತಾನಂದ್ರ, ಧನ ಅಂದ್ರೆ ದುಡ್ಡು, ಕನಕ ಅಂದ್ರೆ ಬಂಗಾರ. ಭಗವಂತನೇ ನಾನು ನಿನಗೆ ಸಂಕಲ್ಪ ಮಾಡಿ ಏನ್ ಬೇಡ್ಕೊಳಕತ್ತೀನಿ ಅಂದ್ರೆ, ನನ್ನ ಮನೆಗೆ ಧನ ಬಂಗಾರ ಎಷ್ಟು ಬರ್ಬೇಕಂದ್ರೆ, ನಾನು ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಕುಂತು ಉಂಡ್ರು ತೀರ್ಬಾರ್ದು, ಅಷ್ಟು ಸಂಪತ್ತು ಬರ್ಬೇಕು ಅಂತ ಸಂಕಲ್ಪ ಮಾಡಕತ್ತಾನ. ಅಭಿಷೇಕಕ್ಕೆ ಬರೆದಿಸಿದ 11 ರೂಪಾಯಿ ಬರಿಸ, 11 ರೂಪಾಯಿ ಬರಿಸಿ ಮೊಮ್ಮಕ್ಕಳು ಆಗುವವರೆಗೂ ತೀರದ ಸಂಪತ್ತು ಕೇಳ್ತಾನೆ. ಉಳಿದೈತೆ ಅಂತ ಯಾರ ಸಂಪತ್ತು ಉಳಿದವ ಹೇಳಿ? ಈಗ ಒಂದು ವ್ಯಕ್ತಿ ಸತ್ತಿರ್ತಾನೆ ನೋಡಿ, ಸತ್ತಾಗ ರೊಕ್ಕ ಹಾರಿಸ್ತಿರ್ತಾನೆ. ನಿಮ್ ಕಡೆ ಹಾರಿಸ್ತಾರೆ ಗೊತ್ತಿಲ್ಲ, ಹಾರಿಸ್ತಾರ, ಎಲ್ಲ ಕಡೆನೂ ಹಾರಿಸಬೇಕ. ವ್ಯಕ್ತಿ ಸತ್ತಾಗ ಈಗ ದುಡ್ಡು ಹಾರಿಸ್ತಿರ್ತಾನೆ. ಯಾರೋ ಒಬ್ಬ ದುಡ್ಡಿಗೆ ಕೇಳಿದ್ರಂತ, ಅಲ್ಲೋ ನಿಮ್ ಯಜಮಾನ್ ತೀರ್ಕೊಂಡಾಗ ನೀನ್ ನೋಡಿದ್ರೆ ಎಷ್ಟು ಹಾರಾಡಕತ್ತಿ ಜಿಗದಾಡಕತ್ತಿ ಇಲ್ಲ. ಆ ದುಡ್ಡು ಹೇಳ್ತಂತ, ಇಷ್ಟು ದಿವಸ ನನಗೆ ಒಳಗಿಟ್ಟು ಅವ ಜಿಗದಾಡ್ತಿದ್ದ, ಈಗ ಅವನಿಗೆ ಒಳಗಿಟ್ಟು ನಾ ಹಾರಾಡ್ತೀನಿ ಅಂತ ದುಡ್ಡು. ಯಾರ ಸಂಪತ್ತು ಕಾಯ ಉಳಿದವಿ ಜಗತ್ತಿನ ಮೇಲೆ? ಸಂಪತ್ತು ಅಂದ್ರೆ ಕರಗುವುದೇ ಕಷ್ಟ, ಸಂಬಂಧಗಳು ಮುರಿಯುವುದೇ. ನಾವು ಅಂತೀವಿ, ನಮ್ಮ ಅಪೇಕ್ಷೆ ಏನೈತಿ? ನಮ್ಮ ಸಂಬಂಧಗಳು ಮುರಿಬಾರ್ದು. ಎಷ್ಟು ಅದನ್ನ ಗಟ್ಟಿ ಹಿಡಿದಿರ್ತೀವಿ ನಾವು, ನಮ್ಮ ಸಂಬಂಧಗಳು ಮುರಿಬಾರ್ದು. ಯಾವ ಸಂಬಂಧಗಳು ಇತಿಹಾಸದಲ್ಲಿ ಉಳಿದಾಗ ಹೇಳಿ? ಶ್ರೀರಾಮಚಂದ್ರನಂತ ಶ್ರೀರಾಮಚಂದ್ರ ಎಂದ ಪಟ್ಟಾಭಿಷೇಕ ಆಗಬೇಕಂತ ಹೋಗಿದ್ದ, ಅದೇ ತಾಯಿ ತಂದೆಯ ಬಾಯಿಂದ ಮಗ ನೀನು ವನವಾಸಕ್ಕೆ ಹೋಗಬೇಕು ಅಂತ ಹೇಳಿಸ್ತೀವಿ. ತಂದೆ ಮಕ್ಕಳ ಸಂಬಂಧ ಗಟ್ಟಿ ಉಳಿತವಂತ ಹೇಳಿ ಆಗ್ತದೆ. ಗುರು ಶಿಷ್ಯರ ಸಂಬಂಧ ಬಹಳ ಗಟ್ಟಿರ್ತಾವಂತ ಹೇಳಬಹುದೇನು? ಏಕಲವ್ಯನಂತ ಒಬ್ಬ ಸಾಮಾನ್ಯ ಬಾಲಕನ ಶಬ್ದ ವೇದಿ ವಿದ್ಯೆಗೆ ಗುರು ನಿನ್ನೆ ಹಕ್ಕಾಳಿಸುವಂತ ಕೇಳಿಲ್ಲ. ಯಾವ ಸಂಬಂಧಗಳು ಕಾಯ ಉಳಿತವೆ ಹೇಳಿ?
ತಾಯಿ ಅದಾಳ, ಮಗ ಅದಾನ. ಸಣ್ಣ ಹುಡುಗಿದ್ದಾಗ ಮಗ ತಾಯಿ ಹಿಂಗ ಮಗನು ದೂರ ಸರಿಸ್ತಿರ್ತಾಳ. ಮಗು ಅಳ್ಕೊಂತ ಹಂಬೆಗಾಲ ಇಟ್ಕೊಂಡು ತಾಯಿ ತುಡಿ ಇರ್ತಿತ್ತು. ಅದೇ ಮಗ ದೊಡ್ಡವಾದ ಮೇಲೆ ಅವು ಬಾ ಅಂದ್ರೂ ಸಹಿತ ಅಲ್ಲಿ ನೋಡುವುದಿಲ್ಲ. ಮುದುಕಿ ಮಗನು ಬಹಳ ಕಷ್ಟಪಟ್ಟು ಓದಿಸಿ ಶಾಣೆನ ಮಾಡಿ ಮದುವೆ ಮಾಡಿರ್ತಾಳ. ಹೆಂಡತಿ ಅಂತಾಳ, ನಾನು ಐ ಕೆನಾಟ್ ಲೀವ್ ವಿತ್ ಯುವರ್ ಮದರ್. ನಿಮ್ ಹೋಗ ನನಗೆ ಆಗುದಿಲ್ಲ. ಅವ್ರಿಬ್ರು ಎಜುಕೇಟೆಡ್ ಇರ್ತಾರೆ. ಮುದುಕಿ ಶಾಲೆ ಕಲಿಲಾರ್ದು ಕಷ್ಟಪಟ್ಟು ಮಗನು ಓದಿಸಿ ದೊಡ್ಡವನು ಮಾಡಿರ್ತಿದ್ದು, ಇನ್ನೊಬ್ಬರ ಮನೆ ಕಸ ಮುಸುಗಿ ಮಾಡಿ ಮಗನು ಓದಿಸಿ ದೊಡ್ಡವನು ಮಾಡಿದ ಮುದುಕಿ ಹೆಂಡತಿ ಗಂಡ ಮಾತಾಡ್ತಿರ್ತಾರ, ಮುದುಕಿ ಕುಂತಿರ್ತೈತಿ ಮೂಲ್ಯಾಗ. ಹೆಂಡತಿ ಹೇಳ್ತಿರ್ತಾಳ, ಐ ಕೆನಾಟ್ ಲೀವ್ ವಿತ್ ಯುವರ್ ಮದರ್. ಇವ ಗಂಡ ಹೇಳ್ತಿರ್ತಾನೆ, ಯು ಡೋಂಟ್ ವರಿ, ಐ ಲಿವ್ ವಿತ್ ಯು, ಐ ವಿಲ್ ಟೇಕ್ ಮೈ ಮದರ್ ಟು ಓಲ್ಡ್ ಏಜ್. ಮುದುಕಿ ನಗುತ್ತಿರ್ತೈತಿ ಮೂಲ್ಯಾಗ ಕುಂತು. ಎದಕ್ಕಂದ್ರ ನಾನ್ ನನ್ನ ಮಗನಿಗೆ ಓದಿಸಿದ ಸಾರ್ಥಕ ಆತು. ಯಾಕಂದ್ರೆ ನನ್ನ ಮಗ ಇಂಗ್ಲಿಷ್ನಾಗ ಮಾತಾಡ್ತಾನಂತ ಮುದುಕಿ. ಮುದುಕಿ ಗೊತ್ತಿಲ್ಲ, ಅರ್ಥ ಆಗಿಲ್ಲ. ನನ್ನ ಮಗ ನನಗೆ ವೃದ್ಧಾಶ್ರಮ ಕರ್ಕೊಂಡು ಹೋಗ್ತಾನಂತ ಮುದುಕಿಗೆ ಅರ್ಥ ಆಗಿಲ್ಲ. ಮುದುಕಿ ಅಲ್ಲೇ ಅಂತಿತ್ತು, ನಾನು ಓದಿಸಿದ ಸಾರ್ಥಕ ಆತು, ನನ್ನ ಮಗ ಇಂಗ್ಲಿಷ್ ಮೀಡಿಯಂ. ಯಾವ ಸಂಬಂಧಗಳು ಭೂಮಿಯ ಮೇಲೆ ಸಂಬಂಧದ ಮೇಲೆ ಸ್ವಲ್ಪ ಎದಕ್ಕೋ ಕೂಡಿರ್ತಾವ, ಏನೋ ಬಯಸಿದ್ದಕ್ಕೂ ಕೂಡಿರ್ತಾವ, ಸಿಗದೆ ಇದ್ರೆ ಆಗುತ್ತಾವ ಅಷ್ಟೇ. ಯಾವ ಕೀರ್ತಿಗಳು ಕಾಯ ಮಾಡೋದ ಹೇಳ್ರಿ ಭೂಮಿ ಮೇಲೆ? ಅವ್ರು ಎಷ್ಟೇ ರಾಜ ಮಹಾರಾಜರಿರ್ಬೋದು, ಯಾವ ಕೀರ್ತಿಗಳು ಭೂಮಿ ಮೇಲೆ ಕಾಯ ಮಾಡೋದಿಲ್ಲ. ಈಗ ನಾವು ಪೂಜೆ ಮಾಡ್ತಿರ್ತೀವಿ. ಪೂಜೆ ಮಾಡುವಾಗ ಎಲ್ಲ ಕಡೆ ನೀವು ಲಕ್ಷ್ಮೀ ಪೂಜೆ ಮಾಡ್ರಿ, ಸರಸ್ವತಿ ಪೂಜೆ ಮಾಡ್ರಿ, ಇನ್ನೊಂದ್ ದೇವ್ರ ಪೂಜೆ ಮಾಡ್ರಿ. ಯಾವ ದೇವ್ರ ಪೂಜೆ ಮಾಡಬೇಕಾದ್ರೂ ಮೊದಲು ಗಣಪತಿ ಪೂಜೆ ಮಾಡ್ತಾರೆ. ಒಂದ್ ಎಲಿ, ಒಂದ್ ಅಡಿಕೆ ಇಟ್ಟು ಗಣಪತಿ ಪೂಜೆ ಮಾಡ್ತಾರೆ ಮೊದಲು. ಅಂದ್ರೆ ಉಳಿದ ದೇವ್ರ ಪೂಜೆ ಮಾಡಬೇಕಾದ್ರೆ ಮೊದಲು ಗಣಪತಿ ಪರ್ಮಿಷನ್ ತಗೊಂಡು ಉಳಿದ ದೇವ್ರ ಪೂಜೆ ಮಾಡ್ತಾರೆ. ಅಂದ್ರೆ ಉಳಿದ ದೇವರು ಕೂಡಬೇಕಾದ್ರೆ ಮೊದಲು ಗಣಪತಿ ಪರ್ಮಿಷನ್ ಕೇಳಬೇಕು. ಈಗ ಕಾಲ ಎಷ್ಟು ಬದಲಾಗೈತೆ ಅಂದ್ರೆ ಗಣಪತಿ ತಾನ ಕೂಡಬೇಕಾದ್ರೆ ಪೊಲೀಸರ ಪರ್ಮಿಷನ್ ತಗೊಂಡು ಕೂಡಬೇಕಾದಂತ ಕಾಲ ಬಂದೈತೆ. ಯಾವ ಪದಾರ್ಥಗಳು ಭೂಮಿ ಮೇಲೆ ಹೋಗುದಲ್ಲ. ಒಂದ್ ಮೇಲೆ ಕೀರ್ತಿ ಸಂಬಂಧಗಳ ಮೇಲೆ ಕೂಡಿಸುವುದೇ. ಶರೀರ ಸ್ವರ್ಗತೈತಿ, ಸಂಪತ್ತು ಕರಗತೈತಿ, ಸಂಬಂಧಗಳು ಮುರಿತಾವ, ಸಾವು ಬರುವುದೇ ಯಾರಿಗೂ ಬಂದಿಲ್ಲ ಹೇಳಿ. ಒಂದು ದಿವಸ ಮುಪ್ಪಾಗ್ತದೆ ಮನುಷ್ಯನಿಗೆ. ಮುಪ್ಪಾತು ಅಂದ್ರೆ ಈ ದೇಹ ತನ್ನಷ್ಟಕ್ಕೆ ತಾನೇ ಹೋಗ್ತದೆ. ಈಗ ನೀವು ಈ ಗ್ರಾಮ ಪಂಚಾಯತಿ ಅಂತ ಇರ್ತಾರೆ ನೋಡಿ ಹಳ್ಳಿಗಳು, ಇನ್ನೂ ಚಲೋ ಆಗ್ತದೆ. ಈ ಪುರಸಭೆ ಅಂತ ಇರ್ತದೆ. ಈ ಪುರಸಭೆಗೆ ಒಬ್ಬರು ಅಧ್ಯಕ್ಷರಿರ್ತಾರೆ. ಪುರಸಭೆಗೆ ಅಧ್ಯಕ್ಷರು ಎಲ್ಲಿವರೆಗೆ ಅಧ್ಯಕ್ಷರಾಗಿರ್ತಾರೆ ಅಂದ್ರೆ ಎಲ್ಲಿಯವರೆಗೆ ಮೆಂಬರ್ಗಳು ಇರ್ತಾರಲ್ಲ, ಮೆಂಬರ್ಗಳು ಸಾಥ್ ಕೊಡ್ತಾರ, ಸಪೋರ್ಟ್ ಇರ್ತೈತಿ, ಅಲ್ಲಿವರೆಗೆ ಪುರಸಭೆಯ ಅಧ್ಯಕ್ಷರಾಗಿರ್ತಾರೆ. ಯಾವಾಗ ಮೆಂಬರು ಅವ್ರ ಗಾಡಿ ಕಟ್ಕೊಂಡು ಬೇರೆ ಬೇರೆ ಊರ ಕಡೆ ಹೊಂಟ್ರು ಅಂದ್ರೆ ಅಧ್ಯಕ್ಷ ಬೀಳ್ತಾನ, ಬಾಡಿ ಡಿಸರ್ವ್ ಆಯ್ತು ಅಂತ ನಾವು ಹೇಳ್ತೀವಿ. ಹಂಗ ಈ ಮನುಷ್ಯನ ದೇಹ ಅನ್ನೋದು ಇದಕ್ಕೆ ದೇಹಕ್ಕೊಂದು ಪುರ ಅಂತ ಕರೀತಾರೆ. ಈ ದೇಹವೇ ಒಂದು ಪುರಸಭೆ. ಈ ದೇಹದೊಳಗಿರುವ ಜೀವ ಅನ್ನೋದೇನಲ್ಲ, ಜೀವ ಈ ಪುರಸಭೆಗೆ ಅಧ್ಯಕ್ಷ. ನಮ್ಮ ಕಣ್ಣ, ಕೈಯ, ಕಾಲ, ಮೂಗ, ನಾಲಿಗೆ ಇವೆಲ್ಲ ಇಂದ್ರಿಯಗಳಲ್ಲ, ಈ ಪುರಸಭೆಯ ಮೆಂಬರ್ಸ್ ಅವರೆಲ್ಲ. ಈ ಮೆಂಬರ್ಸ್ ಯಾವಾಗಲೂ ಕಾಯಂ ಅಧ್ಯಕ್ಷರು ಕೂಡ ಇರ್ತಾರಂತ ಅನ್ಸುದು. ವಯಸ್ಸಾಗ್ತೈತಿ, ಚಸ್ಮಾ ಬಂದು ಕಣ್ಣು ಕಾಣಲಾರ್ದಂಗ ಆಗ್ತೈತಿ, ಕೈ ನಡಗಕ್ ಶುರು ಆಗ್ತಾವ, ಕಾಲು ನಡಗಕ್ ಶುರು ಆಗ್ತಾವ, ಕಿವಿ ಕೇಳಲಾರ್ದಂಗ ಆಗ್ತೈತಿ. ಅಂದ್ರೆ ಒಬ್ಬೊಬ್ಬರು ಮೆಂಬರ್ಗಳು ನಮ್ಮ ಸಪೋರ್ಟ್ ಹಿಂದಕ್ಕೆ ತಕೊಂಡ್ ಹೋಗ್ತಾರ. ಒಂದು ದಿವಸ ದೇಹದೊಳಗಿರುವ ಜೀವ ಅನ್ನೋ ಅಧ್ಯಕ್ಷ ಬಿದ್ದು ಹೋಗ್ತಾನೆ. ಇದು ಬಾಡಿಗಳು ಡಿಸರ್ವ್ ಆಗಿ ಹೋಗ್ಬಿಡ್ತೈತಿ. ಎಲ್ಲರೂ ಒಪ್ಪೋದಕ್ಕೆ ಸತ್ಯ ತಿಳ್ಕೊಳ್ಳೋದು ಸಾವು ಬರುವುದಿಲ್ಲ. ಸಾಕ್ರೆಟಿಸ್ ಅಂತಿದ್ದ. ಸಾಕ್ರೆಟಿಸನ ಶಿಷ್ಯ ಕ್ರೇಟೋ ಅಂತಿದ್ದ. ಸಾಕ್ರೆಟಿಸನಿಗೆ ವಿಷ ಕೊಟ್ಟರು. ವಿಷ ಹ್ಯಾಮ್ಲಾಕ್ ಅಂತ ಕೊಟ್ಟರು. ಹ್ಯಾಮ್ಲಾಕ್ ಅಂದ್ರೆ ಇಟ್ ವಾಸ್ ಎ ಸ್ಲೋ ಪಾಯ್ಸನ್. ಹ್ಯಾಮ್ಲಾಕ್ ಕುಡಿದಂತಹ ಸಾಕ್ರೆಟಿಸ್ ಸಾವಿನ ಕಡೆ ಹೆಜ್ಜೆ ಹಾಕ್ತಿದ್ದ. ಅವನ ಶಿಷ್ಯ ಕ್ರೇಟೋ ಅಳುತ್ತಿದ್ದ. ಸಾವು ಎದುರೈತೆ ಅಂತ ಗೊತ್ತಿದ್ದರೂ ಸಹಿತ ಸಾಕ್ರೆಟಿಸ್ ನಗುತ್ತಿದ್ದ.
ಸಾಕ್ರೆಟಿಸ್ನ ಶಿಷ್ಯ ಕ್ರೇಟೋ ಹೇಳ್ತಾರೆ. ಎಲ್ಲರೂ ಕೇಳ್ತಾರೆ, ಕ್ರೇಟೋ ಯಾಕೆ ಹೇಳಕತ್ತೀವಿ? ಇಲ್ಲ, ಗುರುಗಳು ನಮಗೆಲ್ಲ ಜ್ಞಾನ ಕೊಟ್ಟವರು, ಬದುಕು ಕೊಟ್ಟಂತ ಗುರು ಸಾಕ್ರೆಟಿಸ್ ಸಾವಿನ ಕಡೆ ಮುಖ ಮಾಡಿಕೊಂಡು ಇನ್ನೊಂದು ಗಳಿಗೆಗೂ ಗುರುಗಳು ತೀರ್ಪು ಕೊಡ್ತಾರಲ್ಲ, ಸಾವು ಬರ್ತದೆ, ಅದಕ್ಕೆ ದುಃಖ ಆಗ್ತದೆ. ಆದ್ರೆ ಸಾಕ್ರೆಟಿಸ್ ಕೇಳ್ತಿರ್ತಾನೆ, ಸಾಕ್ರೆಟಿಸ್ ಕೇಳ್ತಾರೆ, ನಿಮ್ ಶಿಷ್ಯರೆಲ್ಲ ಆಡಕತ್ತಾನ, ನೀವೇ ನಗಾಕತ್ತೀರಿ ಅಂತ. ಅವಾಗ ಸಾಕ್ರೆಟಿಸ್ ಹೇಳ್ತಾನೆ, ಮತ್ತೆ ನಗಲಾರದ ಇನ್ನೇನು ಮಾಡ್ಲಿ ನಾನು? ಒಂದು ತತ್ವಜ್ಞಾನಿ ಸಾವನ್ನು ನೋಡುವ ಒಂದು ದೃಷ್ಟಿಕೋನ ಹೆಂಗೈತಿ ಅಂದ್ರೆ, ಅವ ಅಂತಾನ, ನಾ ಯಾಕೆ ನಗ್ತೀನಿ ಅಂದ್ರ ಸಾವು ಬಂದಾಗ ನಾ ಅದೀನಿ, ನಾ ಇದ್ದಾಗ ಸಾವ ಬಂದಿಲ್ಲ, ಸಾವು ಬಂದಾಗ ನಾನಾ ಇರುವುದಿಲ್ಲ ಅಂದ ಮೇಲೆ ನಾ ಯಾಕೆ ಹೋಗ್ಲಿ ಅಂತಿದ್ದು ಸಾವನ್ನು ನೋಡುವ ದೃಷ್ಟಿಕೋನ. ಅಂದ್ರೆ ಎಲ್ಲರಿಗೂ ಇದು ಒಪ್ಪಿಕೋಬೇಕು. ಮನುಷ್ಯ ಶರೀರ ಸ್ವರ್ಗುವುದೇ ಸಂಪತ್ತು, ಶರೀರ ಸ್ವರ್ಗುವುದೇ ಸಂಪತ್ತು ಕರಗುವುದೇ, ಸಂಬಂಧಗಳು ಮುರಿಯುವುದೇ, ಸಾವು ಬರುವುದೇ. ಈ ಸತ್ಯವನ್ನು ಒಪ್ಪಿಕೊಂಡು ಬದುಕಬೇಕು ಮನುಷ್ಯ. ನಾವು ನನ್ನಿಚ್ಛೆಯಂತೆ ಎಲ್ಲ ನಡಿಬೇಕು ಅಂತೇಳಿ, ನಾ ಅನ್ಕೊಂಡಂಗ ನಡಿಬೇಕಂತೀವಿ. ನಮ್ಗೆ ಯಾರು ಏನು ಮಾತಾಡಬಾರ್ದು ಅಂತ ನಾವು ಇದು ನಮ್ಮ ಅಪೇಕ್ಷೆ. ನಮ್ಗೆ ಯಾರು ಚುಚ್ಚಿ ಮಾತಾಡಬಾರ್ದು, ಎಲ್ಲರೂ ಮೆಚ್ಚಿ ಮಾತಾಡಬೇಕಂತ ಇದು ನಮ್ಮ ಅಪೇಕ್ಷೆ ಐತಿ. ಖರೆ ಆದ್ರೆ ಜಗತ್ತಿನೊಳಗೆ ಹಿಂಗ ಆಗ್ಲಿಕ್ಕೆ ಸಾಧ್ಯ ಐತಿ. ನೀವು ಊರ ಮುಂದಿನ ಬಾವಿ ಮುಚ್ಚಬಹುದು, ಆದ್ರೆ ಊರ ಮಂದಿ ಬಾಯಿ ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ. ಊರ ಮುಂದಿನ ಬಾವಿ ಬೇಕಾದ್ರೆ ಮುಚ್ಚಬಹುದು. ಜನರಾಡುವ ಮಾತುಗಳು, ಟೀಕೆಗಳು ಬಿಡ್ತಾವಿಲ್ಲ ಮನುಷ್ಯನಿಗೆ. ಉದುರಿ ಎಷ್ಟ ಚಲೋತ್ನಿಗೆ ಹೋಗಿ ಚಾಟಿ ಏಟು ತಪ್ಪುಗಳು. ಮಾವಿನ ಗಿಡ ಎಷ್ಟು ಚಲೋ ಹಣ್ಣನ್ನು ಕೊಡ್ಲಿ, ಕಲ್ಲೇಟು ತಪ್ಪಿದ್ದಲ್ಲ. ಸಮಾಜಗಳು ದೊಡ್ಡವರು ಎಷ್ಟು ಒಳ್ಳೆಯ ಕೆಲಸ ಆದ್ರೂ ಮಾಡಿ ನಿಂದೆ ಮಾತುಗಳು ಮಾತ್ರ ತಪ್ಪಿದ್ದಲ್ಲ ಸಮಾಜದಲ್ಲಿ. ಇದನ್ನು ಒಪ್ಕೊಂಡು ಬದುಕುವುದಷ್ಟೇ, ಈ ಸತ್ಯವನ್ನು ಅರಿತು ಬದುಕುವುದಷ್ಟೇ. ಅಂದ್ರ ಈ ಜಗತ್ತಿನಲ್ಲಿ ನನ್ನದು ಸಂಘರ್ಷದ ಬದುಕಾಗಬಾರದು, ಸಮರ್ಪಣೆಯ ಬದುಕಾಗಬಾರದು. ಯಾವ ನಿಸರ್ಗ ನನಗೆ ಈ ಭೂಮಿಗೆ ಬೆಳೆಸಿದೆಯೋ ಅದರ ಜೊತೆ ನಾನು ಸಂಘರ್ಷಕ್ಕಿಳಿಯುವುದಿಲ್ಲ. ಸಮರ್ಪಣೆಯೊಂದಿಗೆ ಬದುಕುವುದು, ದೈವೇಚ್ಛೆಯೊಂದಿಗೆ ಬದುಕುವುದು. ಇಲ್ಲಿ ನನ್ನೇಚ್ಛೆ ಅಲ್ಲ, ದೈವೇಚ್ಛೆಯಂತೆ ಬದುಕುವುದು. ಯಾವ ಇಚ್ಛೆಗಳು ಜಗತ್ತಿನಲ್ಲಿ ಈಡೇರುತ್ತವ ಹೇಳಿ? ಎಲ್ಲ ಇಚ್ಛೆಗಳು ಸಹಿತ ಈಡೇರಲಿಕ್ಕೆ ಸಾಧ್ಯ ಇಲ್ಲ. ಒಂದು ದಿವಸ ಎಲ್ಲ ಇಚ್ಛೆಗಳು ಈಡೇರಲಿಕ್ಕೆ ಸಾಧ್ಯ ಇದೆ. ಈ ಮ್ಯಾಟ್ರಿಮೋನಿ ಆಫೀಸ್ ಅಂತ ಇರ್ತಾವ, ಮ್ಯಾಟ್ರಿಮೋನಿ ಆಫೀಸ್, ಅದು ಏನಂತ ವಧು ವರ ಅನ್ವೇಷಣಾ ಕೇಂದ್ರ. ಒಬ್ಬನಿಗೆ ಮದುವೆ ಆಗಿದ್ದಿಲ್ಲ ಅಂತ ಅವ ಆ ಮ್ಯಾಟ್ರಿಮೋನಿ ಆಫೀಸ್ನಾಗ ಹೋದ, ವಧುವರ ಅನ್ವೇಷಣಾ ಕೇಂದ್ರ. ವಧುವರ ಅನ್ವೇಷಣಾ ಕೇಂದ್ರಕ್ಕೆ ಹೋದ ಕೂಡಲೇ ಅವ್ರ ನಮ್ಗೊಂದು ಕನ್ಯೆ ಬೇಕು. ಅವಾಗ ಅವ್ರ ಆಫೀಸರ್ ಹೇಳಿದ್ರು, ಅಲ್ಲಿ ಒಳಗೆ ಹೋಗು, ನಿನಗೆ ಎಂಥ ಕನ್ಯೆ ಬೇಕು ಅಂತ ಕನ್ಯೆ ಸಿಗ್ತಾವ, ನೀನ್ ಚಾಯ್ಸ್ ಮಾಡ್ಕೋಬೇಕಷ್ಟೇ. ಅಲ್ಲಿ ಒಳಗೆ ಹೋದ, ಒಂದು ಆಫೀಸ್ ಇತ್ತು, ಆಫೀಸ್ನಿಂದ ಒಂದು ಬಾಗಿಲು, ಒಳಗೆ ಹೋದ ಕೂಡ ಎರಡು ಬಾಗಿಲು. ಒಂದು ಬಾಗಿಲ ಮೇಲೆ ಏನ್ ಬರೆದಿದ್ರು ಅಂದ್ರೆ, ನಿಮಗ್ ಕನ್ಯಾ ಸುಂದರ ಇರುವವರು ಬೇಕು ಅಥವಾ ಸ್ವಲ್ಪ ಸಾಧಾರಣ ಇದ್ದವ್ರು ನಡೀತಿತ್ತು ಅಂತ ಇನ್ನೊಂದು ಬಾಗಿಲ ಬಂದ. ಯಾಕೆ ಸಾಧಾರಣ ಇದ್ದವ್ರು ಬೇಯಿಸ್ತಾರೆ? ಅವ ಸುಂದರ ಇರುವವರೇ ಬೇಕಂತ ಅದರಾಗಿಂದ ಬಾಗಿಲ ಹೋದ. ಮತ್ತೆ ಅಲ್ಲಿ ಹೋದ್ಮೇಲೆ ಮತ್ತೆ ಎರಡು ಬಾಗಿಲು. ಏನ್ ಸ್ವಲ್ಪ ಕನ್ಯಾ ವಯಸ್ಸಾದವ್ರು ನಡೀತಿತ್ತು, ನೀನು ಯುವತಿಯೂ ಇರಬೇಕು, ಮತ್ತೆ ಎರಡು ಹೋಗ್ಬೇಕು. ಅವ ಅಂದ ಯುವತಿಯೇ ಇರಬೇಕು. ಮತ್ತ ಆವಾಗ ಅದರಿಂದ ಇನ್ನೊಂದು ಒಳಗೆ ಹೋದ, ಮತ್ತೆ ಅಲ್ಲಿ ಎರಡು ಬಾಗಿಲಿತ್ತು. ಏನು ವರದಕ್ಷಿಣೆ ಕೊಡೋರು ಬೇಕು, ಏನು ಕೊಡದೇ ಇದ್ರು ನಡಿಬೇಕು. ಇವಂದ ವರದಕ್ಷಿಣೆ ಕೊಡೋರು ಬೇಕು. ಮತ್ತ ಆ ಬಾಗಿಲ ತೆಗೆದು ಒಳಗೆ ಹೋದ, ಮತ್ತೆ ಅಲ್ಲಿ ಎರಡು ಹೋಗ್ಬೇಕು. ಏನ ಅಡಿಗೆ ಮಾಡಕ್ ಬರೋರು ಬೇಕು, ಏನ್ ಅಡಿಗೆ ಮಾಡಬೇಕು ಬರೋರು ನಡೀಬೇಕು. ಇಲ್ಲ ಅಡಿಗೆ ಮಾಡಕ್ ಬರೋರು ಬೇಕು. ಮತ್ತ ಆ ಬಾಗಿಲ ತೆಗೆದು ಮತ್ತೆ ಒಳಗೆ ಹೋದ, ಮತ್ತೆ ಅಲ್ಲಿ ಎರಡು ಬಾಗಿಲಿತ್ತು. ನೀ ಏನ್ ಬೈದ್ರು ಸುಮ್ಮನಿರೋರು ಬೇಕು, ಅಥವಾ ನೀ ಬೈದ್ರೆ ಸ್ವಲ್ಪ ಇದ್ರ ಆಡೋದು ನಡೀತೈತಿ. ಇದ್ರ ಆಡೋರು ಬೇಕಾಗಿಲ್ಲ, ಏನು ಬೈದ್ರು ಸುಮ್ಮನಿರೋರು ಬೇಕು. ಮತ್ತ ಅದು ದಾಟಿ ಹೊರಗೆ ಹೋದ, ಅಲ್ಲಿ ಒಂದೇ ಬಾಗಿಲು ಉಳಿದಿತ್ತು. ನೋಡ್ತಮ್ಮ, ಇಷ್ಟು ಗುಣ ಒಬ್ಬರೊಳಗೆ ಇರೋ ಭೂಮಿ ಮೇಲೆ ಸಿಗುವುದಲ್ಲ, ಹೊರಗೆ ಹೋಗಂತ ಬೋರ್ಡ್ ಹಾಕಿದ್ರು. ಕನ್ಯಾ ಸಿಗುವುದು ಒಳ್ಳೆಯದು, ಇಷ್ಟು ಗುಣ ಮಾಡ್ಕೊಂಡು ಸಿಗಿದ್ರೆ ಯಾರು ಹೆಚ್ಚಿಗೆ ತೋರಿಸ್ತಿತ್ತು?
ಮನುಷ್ಯನಿಗೆ ಹಾಗಿದ್ರೆ ಇಚ್ಛೆ ಪಡಬಾರ್ದು, ಮತ್ತೆ ಇಚ್ಛೆ ಪಡುವುದು ತಪ್ಪೇನಿದೆ? ಇಚ್ಛೆ ಪಡುವುದು ತಪ್ಪಂತಲ್ಲ, ನಾನು ಇಚ್ಛೆ ಪಟ್ಟದ್ದೆಲ್ಲ ಕೈಗೂಡುವುದಕ್ಕೆ ಅನ್ನುವುದು ತಪ್ಪಷ್ಟೆ. ಇಚ್ಛೆ ಪಡುವುದು ತಪ್ಪಲ್ಲ, ಇಚ್ಛೆ ಪಟ್ಟದ್ದೆಲ್ಲ ಕೈಗೂಡುವುದಕ್ಕೆ ಅನ್ನುವುದು ತಪ್ಪು. ಇಚ್ಛೆ ಪಟ್ಟಿದ್ದೆಲ್ಲ ಈ ಜಗತ್ತಿನೊಳಗೆ ಸಿಗ್ತೈತೆ, ಇಚ್ಛೆ ಪಟ್ಟಿದ್ದೆಲ್ಲ ಸಿಗುವುದಿಲ್ಲ. ಯಾಕಂದ್ರೆ ಕೆಲಸ ನಿನ್ನ ಕೈಯೊಳಗೆ ವರ್ತಮಾನದೊಳಗೈತಿ, ಫಲ ಭವಿಷ್ಯದ ಕಡೆಯಾಗೈತಿ. ಅದಕ್ಕೆ ನೀವು ಕರ್ಮಣ್ಯವಾದ ಕಾಲಸ್ತು ಮಹಾಫಲೇಶು. ನೀವು ಕರ್ಮ ಮಾಡೋ ಫಲ ನಿಸರ್ಗಕ್ಕೆ ಬಿಡುವಷ್ಟೆ. ನೀವು ಕೆಲಸ ಮಾಡೋ ಫಲ ನಿಸರ್ಗಕ್ಕೆ ಬಿಡು. ಹ್ಯಾಂಗ ನೀವು ಕರ್ಮ ಮಾಡಿದ್ರೆ ಫಲ ನಿನಗೆ ಹ್ಯಾಂಗ ಬರ್ತೈತಿ ಅಂದ್ರೆ, ಹ್ಯಾಂಗ ಒಬ್ಬ ಪೋಸ್ಟ್ ಮ್ಯಾನ್ ನಿನ್ನ ಅಡ್ರೆಸ್ ಹಿಡ್ಕೊಂಡು ನಿನ್ನ ಪತ್ರ ತಂದು ಕೊಟ್ಟು ಹೋಗ್ತಾನ. ನೀವು ಮಾಡಿದ ಪುಣ್ಯದ ಕೆಲಸಕ್ಕೆ ನಿಸರ್ಗವೇ ಸಹಿತ ನಿನ್ನ ಅಡ್ರೆಸ್ ಹುಡ್ಕೊಂಡು ಬಂದು ನಿನಗೆ ಪುಣ್ಯದ ಫಲ ಕೊಟ್ಟು ಹೋಗ್ತೈತಿ. ನಿಸರ್ಗದಲ್ಲಿ ಅಷ್ಟೇ ಕೆಲಸ ಮಾಡಬೇಕು. ಬಯಕೆ ಅಂತಂತಲ್ಲ, ಯಾರು ಬಯಸಿ ಬೇಡ. ನಾವೆಲ್ಲ ಮಹಾಭಾರತವನ್ನು ಕೇಳಿದ್ವಿ. ಮಹಾಭಾರತದಲ್ಲಿ ಕರ್ಣ ಯುದ್ಧ ನಡೀತು. ಮಹಾಭಾರತದ ಯುದ್ಧ, ಮಹಾಭಾರತದ ಯುದ್ಧ ನಡೆದಾಗ ಕರ್ಣ ಪಾಂಡವರಿಗೆ ಬಹಳ ಪವರ್ಫುಲ್ ಕಂಡ. ಅಂದ್ರೆ ಕರ್ಣ ಎದುರಿಗಿದ್ರೆ ಪಾಂಡವರಿಗೆ ಸೋಲಾಗ್ತದೆ. ಶ್ರೀಕೃಷ್ಣ ಪರಮಾತ್ಮ ಕರ್ಣ ಹತ್ತಿರ ಬಂದು ಸಂಧಾನ ಮಾಡ್ಲಿಕ್ಕೆ ಬರ್ತಾರೆ. ನೀನು ಸೂರ್ಯ ಪುತ್ರ, ನೀನು ಸೂರ್ಯ ಪುತ್ರ ನಿದ್ದು ನೀನು ಪಾಂಡವರ ವಾಸ್ತವದಲ್ಲಿ ಕುಂತಿಯ ಹಿರಿಯ ಮಗನಿತ್ತು. ನೀನು ಕುಂತಿಯ ಹಿರಿಯ ಮಗನಾಗಿರುವುದರಿಂದ ನೀನು ಪಾಂಡವರ ರಾಜನಾಗಬೇಕು. ನಿನಗೆ ರಾಜ್ಯಾಭಿಷೇಕ ಸಿಗ್ತೈತಿ. ನೀನು ಕೌರವರ ಹತ್ರ ಉಳಿದಿ ಅಂದ್ರೆ ನಿನಗೆ ಏನಂತ ಕರೀತಾರೆ ಅವರು? ಬರೇ ಸೂರ್ಯಪುತ್ರ ಅಲ್ಲ, ಸೂತಪುತ್ರ ಅಂತ ಕರೀತಾರೆ. ಸೂತಪುತ್ರ ಅಂದ್ರೆ ದಾಸಿಯ ಮಗ ಅಂತ, ಸೂತಪುತ್ರ ಅಂದ್ರೆ ಸಾರಥಿಯ ಮಗ ಅಂತ. ಕರ್ಣನಿಗೆ ಕೃಷ್ಣ ಆಶೆ ತೋರಿಸ್ತಾನೆ. ನೀನು ಕೌರವರ ಸೈನ್ಯದಿಂದಲೇ ಪಾಂಡವರ ಸೈನ್ಯಕ್ಕೆ ಬಂದಿ ಅಂದ್ರೆ ನಿನಗೆ ರಾಜ್ಯಾಭಿಷೇಕ ಮಾಡ್ತೀವಿ, ಮತ್ತು ಸೂತಪುತ್ರ ಅನ್ನುವ ನಿನ್ನ ಅಪವಾದವು ತಪ್ಪೈತಿ. ಅವಾಗ ಕರ್ಣ ಹೇಳಿದ ಮಾತು ಎಷ್ಟು ದೊಡ್ಡದು ಅಂದ್ರೆ, ನೋಡು, ನೀನು ನನಗ ಪಾಂಡವರ ಕರ್ಣ ಕೃಷ್ಣನೇ, ನಾನು ಪಾಂಡವರ ಕಡೆ ಬಂದ್ರೆ ನನಗ ರಾಜ್ಯಾಭಿಷೇಕ ಮಾಡಿಸ್ತೀನಿ ಅಂತ ಹೇಳ್ತೀನಿ. ಕೌರವರ ಪಾಳೆಯದೊಳಗಿದ್ರೆ ನಾನು ಸೂತಪುತ್ರನಾಗ್ತೀನಿ ಅಂತ ಹೇಳ್ತಿದ್ದಾರೆ. ನಾನು ಕೌರವರ ಪಾಳೆಯದೊಳಗಿದ್ದು ಸೂತಪುತ್ರ ಅನ್ನೋ ಜಗತ್ತು ಪ್ರಶ್ನೆ ಇಲ್ಲ. ಆದ್ರೆ ರಾಜ್ಯದ ಆಶೆಗಾಗಿ ಸೂತಪುತ್ರ ಅನಿಸಿಕೊಳ್ಳಲ್ಲ. ಜಗತ್ತಿನ ಸೂತಪುತ್ರ ಅಂತ ಕರೆಯಲು ಒಂದು ಕುರ್ಚಿಯ ಆಶೆಗಾಗಿ ಸೂತಪುತ್ರ ಅಂತ ನಾನು ಅನಿಸ್ಕೊಳ್ಳ. ಎಷ್ಟು ಅದ್ಭುತವಾದ ಜನ ಇಲ್ಲಿ ಬದುಕುವುದು. ಮನುಷ್ಯ ಇಚ್ಛೆ ಇಲ್ಲದೆ ಬದುಕಬಾರ್ದು ಅಂತಲ್ಲ. ನಮ್ಮ ಕೆಲಸ ದೊಡ್ಡದಾಗಬೇಕು, ಇಚ್ಛೆ ಸಣ್ಣದಾಗಬೇಕು. ನಮ್ದು ಇಚ್ಛೆ ದೊಡ್ಡದಾಗಿ ಕೆಲಸ ಸಣ್ಣವಾಗಿ ಅವಶ್ಯ. ಇಚ್ಛೆ ಇರಬಾರ್ದಂತಲ್ಲ. ಈಗ ನಾವು ಆಟ ಆಡ್ತೀವಿ, ಕಬಡ್ಡಿ ಆಡ್ತೀವಿ, ಕ್ರಿಕೆಟ್ ಆಡ್ತೀವಿ. ಯಾರ ಆಟ ಆಡೋರು ಸೋಲ್ಬೇಕು ಅನ್ನೋ ಇಚ್ಛೆಯಿಂದ ಯಾರು ಆಡ್ತಾರೆ? ಸೋಲ್ಬೇಕು ಅನ್ನೋ ಇಚ್ಛೆಯಿಂದ ಯಾರು ಕಬಡ್ಡಿ ಆಡೋದಿಲ್ಲ. ಎಲ್ಲರೂ ಸಹಿತ ಗೆದಿಯಬೇಕನ್ನುವ ಇಚ್ಛೆಯಿಂದನೇ ಆಟ ಆಡ್ತಾರೆ. ನಾವು ಗ್ರೌಂಡ್ ಒಳಗೆ ಹೋಗ್ಬೇಕಾದ್ರೆ ನಮಸ್ಕಾರ ಮಾಡಿ ಹೋಗುವುದೇ ನಾವು ಈ ಆಟದಲ್ಲಿ ಗೆದಿಬೇಕನ್ನುವ ಇಚ್ಛೆಯಿಂದ ನಾವೆಲ್ಲವೂ ಹೋಗುದೇ. ಆಟ ಆಡುವಾಗ ಗ್ರೌಂಡ್ ಒಳಗೆ ಇಳಿಬೇಕಾದ್ರೆ ಗೆದಿಯಬೇಕೆನ್ನುವ ಇಚ್ಛೆಯಿಂದನೇ ಹೋಗುದು. ಆದ್ರೆ ಅಂಪೈರ್ ಕೊಟ್ಟ ತೀರ್ಪಿಗೆ ತಲೆಬಾಗುವುದನ್ನು ಕಲಿಬೇಕಂದ್ರೆ ನಾವು ಯಶಸ್ವಿ ಆಟಗಾರ ಆಗ್ತೀವಿ. ಈ ಜಗತ್ತು ಇದೊಂದು ಆಟದ ಮೈದಾನ ಇದೆ. ನಾವೆಲ್ಲರೂ ಗೆದಿಯಬೇಕೆನ್ನುವಂತ ಇಚ್ಛೆಯಿಂದಲೇ ಇಲ್ಲಿ ಬರುವುದು. ಆದ್ರೆ ಕೊನೆಗೆ ಭಗವಂತ ಮ್ಯಾಲ ಕುಂತಂತ ಭಗವಂತ ಏನ್ ಅಂಪೈರ್ ಡಿಸಿಷನ್ ಕೊಡ್ತಾನಲ್ಲ, ಆ ಅಂಪೈರ್ ಡಿಸಿಷನ್ಗೆ ತಲೆಬಾಗುವುದಕ್ಕಂತ ನಾವು ಯಶಸ್ವಿ ಆಗಿಲ್ಲ. ಇಲ್ಲಿ ಅವರ ಇಚ್ಛೆಗೆ ತಲೆಬಾಗುವುದನ್ನು ಕಲಿಬೇಕಷ್ಟೆ. 4 ದಿವಸ ಈ ಭೂಮಿಯ ಮೇಲೆ ಬಂದ ಮೇಲೆ ಸಂತೋಷವಾಗಿ ಬದುಕು. ಸಂತೋಷವೇ ನಿಜವಾದ ಜೀವನದ ಯಶಸ್ಸು. ಯಾತ್ರಿಕರು ನಾವು, ದಿವ್ಯ ಕ್ಷೇತ್ರವೇನು. ಯಾತ್ರಿಕರು ನಾವು, ದಿವ್ಯ ಕ್ಷೇತ್ರವೇನು. ಸತ್ರದಿಂದ ನೇಮದಿಂದ ಕೆಡೆಯುವುದು. ರಾತ್ರಿ 105 ಹೊರಡನೆ, ಹೊರಡನೆ ತೆರಳಲಿ ಕಾಲು ಪಕ್ಕದವ ಮೆಚ್ಚುವುದು. ನಾವೆಲ್ಲ ಯಾತ್ರಿಕರಾಗಿ ಬಂದಿವಿ. ಈ ಭೂಮಿಗೆ ಹೆಂಗ್ ಬಂದಿವಿ ಅಂದ್ರೆ ವಿ ಆರ್ ಟ್ರಾವೆಲರ್ಸ್. ನಾವು ಬಂದ ಭೂಮಿ ಯಾತ್ರಿಕರಾಗಿ ಬಂದಿವಿ. ಬಂದಿರುವಂತ ಈ ಕ್ಷೇತ್ರ ಎಂತ ಬಂದ್ರೆ ಇದೊಂದು ದಿವ್ಯ ಕ್ಷೇತ್ರ.
ಇದು ದೇವರ ದಿವ್ಯ ಕ್ಷೇತ್ರ. ಇದು ನಮ್ಮ ಕ್ಷೇತ್ರ ಅಲ್ಲ, ನಿಮ್ಮ ಕ್ಷೇತ್ರ ಅಲ್ಲ, ದೇವರ ದಿವ್ಯ ಕ್ಷೇತ್ರ. ಈ ಕ್ಷೇತ್ರ ಎಷ್ಟು ಅದ್ಭುತವಾಗಿದೆ ಅಂದ್ರೆ, ಇಲ್ಲಿ ಮಣ್ಣಿಗೆ ಬಂಗಾರಕ್ಕೆ ಎಷ್ಟು ಬೆಲೆನೋ ಮಣ್ಣಿಗೂ ಅಷ್ಟೇ ಬೆಲೆ ಈ ಕ್ಷೇತ್ರ. ಬಂಗಾರ ಅಷ್ಟೇ ಕಿಮ್ಮತ್ತಿದ್ದು ಮಣ್ಣು ಕಿಮ್ಮತ್ತಿಲ್ಲ ಅಂತ ಅಲ್ಲ. ಮಣ್ಣು ಸಹಿತ ಅದ್ಭುತವೇ ಈ ಜಗತ್ತಿನಲ್ಲಿ. ಎಷ್ಟು ಅದ್ಭುತ ಈ ನೀರಿದೆ. ದೇವರು ಎಷ್ಟು ಅದ್ಭುತವಾದ ಈ ಕ್ಷೇತ್ರ ನಿರ್ಮಾಣ ಮಾಡೋದಂದ್ರೆ, ಈ ಕರೆಂಟ್ ವಿದ್ಯುತ್ ಶಕ್ತಿ ಉತ್ಪಾದನೆ ಆಗ್ತದೆ. ವಿದ್ಯುತ್ ಶಕ್ತಿ ಎಲ್ಲಿಂದ ಬರ್ತದೆ? ನೀರಿನೊಳಗಿಂದನೇ ಬರ್ತದೆ. ನೀರಿನೊಳಗಿಂದ ಬೆಂಕಿ ಹುಟ್ಟಿದ್ರು ಸಹಿತ ನೀರು ಮುಟ್ಟಿದ್ರೆ ನಮ್ಗೆ ಯಾರಿಗೆ ಕರೆಂಟ್ ಹೊಡೆದಿಲ್ಲ, ವಿದ್ಯುತ್ ಶಕ್ತಿ ಶಾಕ್ ಹೊಡೆದಿಲ್ಲ, ಕರೆಂಟ್ ಶಾಕ್ ಹೊಡೆದಿಲ್ಲ. ಅಂದ್ರೆ ನೀರಿನೊಳಗೆ ಬೆಂಕಿಯನ್ನಿಟ್ಟು ನೀರನ್ನು ಆರದಂತೆ, ನೀರನ್ನು ಸುಡದಂತೆ, ಬೆಂಕಿಯನ್ನು ಆರದಂತೆ ಇರಿಸಿದವರ ಕ್ಷೇತ್ರ. ಅಂಥ ದೇವರ ದಿವ್ಯ ಕ್ಷೇತ್ರ. ಇಲ್ಲಿರುವ ಮಣ್ಣಲ್ಲ. ಮಣ್ಣು ಎಷ್ಟು ಅದ್ಭುತ ಐತಿ ಅಂದ್ರೆ, ಇದು ದಿವ್ಯ ಕ್ಷೇತ್ರ. ಯಾಕಂದ್ರೆ ಈಗ ನೋಡಿ, ಮಣ್ಣಿದೆ, ಇದೊಂದು ಮಾವಿನ ಗಿಡ ಇದೆ. ಒಂದು ಸಣ್ಣ ನಾವು ಚೀಪೆ ಒಂದು ಬಟ್ಟ ಒಗಿತೀವಿ, ಮಾವಿನ ಬಟ್ಟ ಮಣ್ಣಿನ ಒಗಿತೀವಿ, ಒಂದು ಸಣ್ಣ ಸಸಿ ಬರ್ತದೆ. ಸಸಿ ಬಂದಿದ್ದರಿಂದ ಮಣ್ಣಿನಿಂದ ಬರ್ತದೆ. ಮುಂದೆ ಮರ ಬರ್ತದೆ, ಅದು ಸಹಿತ ಮಣ್ಣಿನಿಂದ ಬರ್ತದೆ. ಹೂವು ಬರ್ತದೆ, ಅದು ಸಹಿತ ಮಣ್ಣಿನಿಂದನೇ ಆಗಿದೆ. ಹಣ್ಣು ಬರ್ತದೆ, ಅದು ಸಹಿತ ಮಣ್ಣಿನಿಂದಲೇ ಬಂದಿದೆ. ಸಸಿಯು ಮಣ್ಣೆ, ಮರವು ಮಣ್ಣೆ, ಹೂವು ಮಣ್ಣೆ, ಹಣ್ಣು ಮಣ್ಣೆ. ಹಣ್ಣು ತಿಂದ್ರೆ ಮಣ್ಣು ತಿಂದಂಗಾಗುದಿಲ್ಲ, ಮಣ್ಣು ಬಿಟ್ಟರೆ ಹಣ್ಣೇ ಬರುವುದಿಲ್ಲ. ಇದು ಭೂಮಿ ತಾಯಿಯ ಪ್ರವಾಹ. ಇಂಥ ದಿವ್ಯ ಕ್ಷೇತ್ರಕ್ಕೆ ನಾವು ಬಂದಿದ್ದೀವಿ. ಒಂದು ದಿವ್ಯ ಕ್ಷೇತ್ರ, ಇದು ದೇವರ ದಿವ್ಯ ಕ್ಷೇತ್ರ. ಈ ಕ್ಷೇತ್ರವನ್ನು ಕೆಡಿಸಿ ಹೋಗಬಾರದು. ಬದುಕಿನ ಉದ್ದೇಶ ಏನಾದರೂ ಇದ್ರೆ ನಾವೇನ್ ಮಾಡ್ಬೋದು? ಗಂಗೆಯನ್ನು ನಿರ್ಮಿಸಬಲ್ಲವೇ, ತುಂಗೆಯನ್ನು ನಿರ್ಮಿಸಬಲ್ಲವೇ, ಹಿಮಾಲಯವನ್ನು ನಿರ್ಮಿಸಬಲ್ಲವೇ, ಕಾವೇರಿ ಕೃಷ್ಣೆಯನ್ನು ನಿರ್ಮಿಸಬಲ್ಲವೇ? ನಾವು ಏನೂ ನಿರ್ಮಾಣ ಮಾಡಬೇಕಾಗಿಲ್ಲ. ಏನಾದರೂ ಮಾಡಬೇಕಾಗಿದ್ರೆ ದೇವರು ಏನು ನಿರ್ಮಾಣ ಮಾಡಲ್ಲ, ಅದನ್ನು ಕೆಡಿಸಲಾರದಂಗಿದ್ರೆ ಸಾಕು. ಅದು ಸಹಿತ ಒಂದು ದೇವರ, ಅದು ಜೀವನದ ಉದ್ದೇಶ. ಯಾತ್ರಿಕರು ನಾವು ದಿವ್ಯ ಕ್ಷೇತ್ರವೇನು, ಸತ್ಯದಲ್ಲಿ ನೇಮದಿಂದಿರಲಿ ಕೆಡೆವು. ಇದೊಂದು ಸತ್ಯ, ಇದೊಂದು ಧರ್ಮಕ್ಷೇತ್ರ. ಈ ಛತ್ರ ಅಂತ ಕರೀತೀವಿ ನಾವೆಲ್ಲ. ಕ್ಷೇತ್ರಗಳಿಗೆ ಹೋದ್ರ ಅಲ್ಲಿ ಎಷ್ಟು ದಿವಸ ಇರಕ್ ಕೊಡ್ತಾರ? 3 ದಿವಸ ಇರ್ಬೇಕಲ್ಲ. 3 ದಿವಸಕ್ಕಿಂತ ಜಾಸ್ತಿ ಇರಕ್ ಬಿಡುದಿಲ್ಲ. ಸತ್ರದಲ್ಲಿ ನೇಮದಿಂದಿರಲಿ ಕೆಡೆವು. ಏನ್ ನೇಮ ಅಂದ್ರೆ, ಬಂದಿವೆ ಅಂದ ಮೇಲೆ ಏನಾದ್ರು ಒಂದಷ್ಟು ಸೇವಾ ಮಾಡಿ ಹೋಗುದು. ನೀವೊಂದು ಕ್ಷೇತ್ರಕ್ಕೆ ಹೋದ್ರಿ ಅಂದ್ರೆ 3 ದಿವಸದ ಹಂಗ ಹೋಗ್ತೀರೇನೋ, ಏನಾದ್ರೂ ಸೇವಾ ಮಾಡಿ ಹೋಗ್ತೀವಿ. ಸೇವಾ ಮಾಡಿ ಹೋಗೋದು. ರಾತ್ರಿ 3 ಹೊರಡೆನೆ ತೆರಳಲು ಕಾಲು ಪಥ್ಯದವ ಲಕ್ಷ. ರಾತ್ರಿ 3 ಇಲ್ಲಿ ಇವರು 3 ರಾತ್ರಿ ಅಂತಾರ. ನೀವೊಂದು 3 ರಾತ್ರಿ ಅಂದ್ರೆ ನಾವು 100 ವರ್ಷ ಬದುಕಬೇಕಾಗಿ 80 ವರ್ಷ 90 ವರ್ಷ ಬದುಕೋದು ನೋಡಿರಲ್ಲ. 3 ರಾತ್ರಿ ಅಂತ ಹೆಂಗ್ ಅಂತೀರಿ? ಈಗ ಹೇಳೋದಿಲ್ಲ, ಪದ ಹಾಡೋದಿಲ್ಲ. ಒಳಿತು ಮಾಡೋ ಮನಸ್ಸ ನೀ ಇರುವುದು 3 ದಿವಸ. ಎಲ್ಲರೂ 3 ದಿವಸ ಅಂತಾನೆ ಹೇಳ. ಇದು 3 ದಿನದ ಸಂತೆ ಅಂತ ಹೇಳ. ಯಾಕೆ 3 ದಿವಸ ಅಂದ್ರು ಅಂದ್ರೆ, 1 ದಿವಸ ಬರೋದು, 1 ದಿವಸ ಬಡದಾಡೋದು, 1 ದಿವಸ ಹೋಗೋದು, ಇರೋದ 3 ದಿವಸ ಅಷ್ಟೇ. ಅದಕ್ಕ ಇದು 3 ರಾತ್ರಿಗಳ ಜಾತ್ರೆ ಅಂತ ಕರೀತಾರೆ. ಸತ್ರದಲ್ಲಿ ನೇಮದಿಂದಿರಲಿ ಕೆಡೆಯುಂಟು, ರಾತ್ರಿ 3 ಹೊರಡೆನೆ ತೆರಳಲು ಪಾರುಪತ್ಯದವ ಮೆಚ್ಚುವ. ಪಾರುಪತ್ಯದವ ಅಂದ್ರೆ ಆ ಧರ್ಮಕ್ಷೇತ್ರದ ಮೇಲ್ ವಿಚಾರಕ್ಕೆ ಇರ್ತಾನಲ್ಲ, ಅವನಿಗೆ ಪಾರುಪತ್ಯದ ಮಾಡ್ತಾರೆ. ಶಿವ ಪಾರುಪತ್ಯದ ಈ ಕ್ಷೇತ್ರದ ಮೇಲ್ ವಿಚಾರಕ ಯಾರು? ಶಿವ ಪರಮಾತ್ಮ. ಅವನ ಹೆಸರೇನು? ಶಿವ. ಶಿವ ಹೇಳಿದ್ದೇನು ಅಂದ್ರೆ, ನೀನು ಇರಬೇಕಾದದ್ದು 3 ರಾತ್ರಿ. ಅದಕ್ಕೆ ತಿಳ್ಕೊಂಡು ಬದುಕಬೇಕು. ನಾವು ಏನು ತಿಳ್ಕೊಂಡು ಬದುಕಬೇಕು ಅಂದ್ರೆ, ಇಲ್ಲಿ ಇರೋದು 3 ರಾತ್ರಿ ಅಂತ ತಿಳ್ಕೊಂಡು ಬದುಕಬೇಕು. ಎಷ್ಟು ರಾತ್ರಿ? 3 ರಾತ್ರಿ. 1 ದಿವಸ ಬರೋದು, 1 ದಿವಸ ಬಡದಾಡೋದು, 1 ದಿವಸ ಹೋಗೋದು. ನೀ ಇರೋದು 3 ರಾತ್ರಿ. ಇದನ್ನ ಹೇಳೋದು ಯಾರು? ಶಿವ. ಯಾವ ಶಿವ ಹೇಳೋದಿಲ್ಲ ನೀ ಇರೋದು 3 ರಾತ್ರಿ ಅಂತ. ಇದನ್ನ ಯಾರು ಎದೆ ಇಟ್ಕೊಂಡು ಬದುಕ್ತಾರಲ್ಲ ಅವ ಶಿವರಾತ್ರೀಶ್ವರ. ಅಂಥವರ ಪುಣ್ಯ ಸ್ಮರಣೆ ಇದು ಅಷ್ಟೇ. ಯಾರ ತಲೆಯಾಗೈತಿ, ಯಾರ ಸಂತರು ಅಂದ್ರೆ, ಯಾರ ತಲೆಯಾಗ ನಾನು ಶಿವನಪ್ಪಣೆ ಅಂತ 3 ದಿನದ ಜಾತ್ರೆಯನ್ನು ಚಲೋ ಮಾಡ್ಕೊಂಡು ಹೋಗ್ತೀನಿ ಅಂತ ಯಾವ ಎದೆಯೊಳಗೆ ಐತಿ, ಅವ ಶಿವರಾತ್ರೀಶ್ವರ. ಅಂಥ ಪುಣ್ಯ ಪುರುಷನ ಜಯಂತ್ಯೋತ್ಸವ ಇದು. ಅಂಥ ಜಯಂತ್ಯೋತ್ಸವದಲ್ಲಿ
ನಾವೆಲ್ಲರೂ ಪಾಲ್ಗೊಂಡಿದ್ದೀವಿ. ಪರಮ ಪೂಜ್ಯರ ಸಾನ್ನಿಧ್ಯದಲ್ಲಿ ಇದೊಂದು ಅದ್ಭುತವಾದಂತಹ ಕಾರ್ಯಕ್ರಮ ಈ ಮಳವಳ್ಳಿಯಲ್ಲಿ ನಡೀತದೆ. ಈ ಕಾರ್ಯಕ್ರಮದಲ್ಲಿ ಆ ಪುಣ್ಯ ಪುರುಷನ ಜಯಂತಿ ಉತ್ಸವದ